ಗೊತ್ತೇನೆ, ನಮ್ಮ ಅಯೋಧ್ಯೆಯಲ್ಲಿ ಅಂತರಂಗ ಬಹಿರಂಗ ಅಂತ ಹೇಳುವುದೇ ಇಲ್ಲ, ಎಲ್ಲವೂ ಬಹಿರಂಗವೇ ಇಲ್ಲ. ಅಂತರಂಗ ಭವನ ಅಂತ ಹೇಳುವುದೊಂದು ಇದೇ ಬಿಟ್ರೆ ಅದ್ರ ಬಾಗಿಲು ಹಾಕಿದ್ದಿಲ್ಲ. ಇವತ್ತು ಬಾಗಿಲು ಹಾಕಿದ. ಅಯ್ಯೋ ಇವತ್ತು ಬಾಗಿಲು ಹಾಕಿದ್ದೆ. ಬಾಗಿಲು ಹಾಕಿದ್ದ? ಹೌದು. ಅಲ್ಲಿ ಅಲ್ಲಿ 3 ಜನ ಯಾವ್ದು ಹೆಂಗಿರ್ಬಹುದಪ್ಪ, ಎಷ್ಟೊತ್ತಿಗೂ ಕೂಸು ಕೂಸು ಪೀಸು ಕೂಸುವೆ. ಏನು ಹೇಳ್ತೀಯ ಕೈಕ? ಎಂತದ್ದು? ಹೆಣ್ಣು ಮಕ್ಕಳಿಗೆ ಮಾತಾಡ್ಲಿಕ್ಕೆ ಅಂತರಂಗದ ಭವನವೇ ಬೇಕಾ? ಅಂದ್ರೆ ಈ ಸಭೆಯಲ್ಲೇ ಇರ್ಲಿ, ಯಾವ ಸಭೆಯಲ್ಲಾನೇ ಇರ್ಲಿ, ಹೆಣ್ಣು ಮಕ್ಕಳು ಅಯ್ಯೋ 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 ಎಷ್ಟು ಚಂದ ಅಂದ್ರೆ ಅವರ ಬಾಯಿ ಇವರ ಕಿವಿಯಲ್ಲಿ, ಇವರ ಕಿವಿ ಅವರ ಬಾಯಿ. ಹೌದು, ಹಾಗೆ ಗುಸು ಗುಸುವೆ. ಕಿವಿ ಕಿವಿ. ಹೌದಾ? ಹೌದೇನೆ? ಗುಸು ಗುಸು ಕಟ್ತಾ ಇದ್ದಾರೆ ಅಂತ ಹೇಳ್ತಿ. ನಿನಗೆ ನಾನು ಬೊಬ್ಬೆ ಹಾಕಿದ್ರು ಕೇಳುವುದಿಲ್ಲ, ಅದು ಗುಸು ಗುಸು ಅಂತ ಹೇಳಿ ಕೇಳಿ ಹೋಯ್ತಾನೆ ನಿನಗೆ. ನಿನ್ ಕಿವಿ ಹೌದಪ್ಪ. ನನಗೆ ಜೋರಾಗಿ ಯಾರಾದ್ರೂ ಮಾತನಾಡಿದ್ರೆ ಕೇಳೋದೇ ಇಲ್ಲ. ಜೋರಾಗಿ ಮಾತಾಡಿದ್ರೆ ಕೇಳುದಿಲ್ಲ? ಇಲ್ಲ. ಅದ್ಯಾಕೆ? ಅದೇ ಯಾರಾದ್ರೂ ಪಿಸು 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 ಮಾತಾಡಿದ್ರೆ ಚಂದ ಮಾಡಿ ಕೇಳ್ತದೆ. ಇದೊಂದು ವಿಶೇಷವೇ. ಅದ್ಯಾಕಂತ ಹಾಗೆ? ನಾನು ಹಾಗೆ ವಿಚಾರ ಮಾಡಿದೆ. ಆಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಈಗ ದೊಡ್ಡ ಶಬ್ದ ಮಾಡಿ ಮಾತಾಡಿದ್ರೆ ಆ ಶಬ್ದದಲ್ಲಿ ಕರ್ಕಶವಾದ ಒಂದು ಧ್ವನಿ ಬರ್ತದೆ, ಗೊತ್ತಾ? ಓ, ದೊಡ್ಡ ಶಬ್ದದ ಆ ಧ್ವನಿಗೆ ನನ್ನ ಕಿವಿ ಹೆದರುತ್ತಾವೆ. ಓ, ತಮ್ಮಟ್ಟೆ ಮುಚ್ಕೊಂಡು ಮುಚ್ಚಿಕೊಂಡು ಬಿಡ್ತದೆ. ಅದೇ ಯಾರಾದ್ರೂ ಪಿಸು ಪಿಸೋ ಕೊಸೋ ಕೊಸೋ ಪಿಸೋ ಪಿಸೋ ಮಾತಾಡಿದ್ರೆ ಆ ಮಾತಿನಲ್ಲಿ ಶಬ್ದ ಕಡಿಮೆ ಆಗ್ತದೆ, ವಿಷಯ ಹೆಚ್ಚಿರ್ತದೆ. ಆಗ ವಿಷಯವೆಲ್ಲ ನನ್ನ ಕಿವಿಯೊಳಗೆ ಹಿತವಾಗಿ ಹೋಗಿ ಮೆದುಳಿಗೆ ಸೇರ್ತದೆ. ಮೆದುಳಿಗೆ ಸೇರಿ ಅದಕ್ಕೆ ನನ್ನ ಕಿವಿ ಯಾವಾಗಲೂ ಅಂಥ ವಿಚಾರಗಳಿಗೆ ಹೀಗೆ ತಿರ್ಕೊಂಡೇ ಇರ್ತದೆ. ಮತ್ತೆ ಬೇಕಾದ ಶಬ್ದ ಬಂದ್ರೆ, ದೊಡ್ಡ ಶಬ್ದ ಆದ್ರೆ ಒಳ್ಳೆ ಶಬ್ದ ಬಂತು, ಮುಂದೇನು 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 ಅಂತ ಕೇಳ್ತದೆ. ಅಲ್ಲಿ ಗುಸು ಗುಸು ಆಗ್ತೈತಾ? ಇಲ್ಲಿ ನೀನು ನಿನ್ನ ಕಿವಿ ಕೊಟ್ಟೆ ಹೇಗೆ? ಅಲ್ಲಿ ನಾನು ಹೀಗೆ ಮಾಡಿ ಕೇಳ್ತಾ ಇದ್ದೆ. ಹೇಗೆ ಹಾಗೆ ಅವರಲ್ಲಿ ಮಾತಾಡ್ತಿದ್ರು. ಯಾಕೋ ಒಂದು ಕಿವಿ ಕೇಳಿದ್ರೆ ಸರಿ ಆಗೋದಿಲ್ಲ ಹೇಳಿ ಎರಡೂ ಕಿವಿಯನ್ನು ಹೀಗೆ ಮಾಡಿ. ಯಾಕೆ ಕೇಳುದು ಎಲ್ಲೇ ನೀನು? ಇಲ್ಲಿ ಮತ್ತೆ ಕಿವಿ ಕೊಟ್ಟೆ ಕೇಳಿದೆ. ಅಲ್ಲಿ 3 ಇದ್ರಪ್ಪ. 3 ಜನ ಇದ್ರು. ಅದೇ ನಿನ್ನ ಗಂಡ ದಶರಥ ಇದ್ದ. ಚಕ್ರವರ್ತಿಗಳು ಅವರು. ಎಂತದದು? ದಶರಥ ಇದ್ದ. ದಶರಥ ಮಹಾರಾಜರು ಅಯೋಧ್ಯ ಭೂಪತಿ ಅಲ್ಲಿ ಇರ್ತದೆ. ಅವರೊಟ್ಟಿಗೆ ಇದ್ದ ಈ ಗಡ್ಡ ಬಿಟ್ಟಿರ್ತಾನಲ್ಲ, ಬಿಳಿ ಗಡ್ಡ, ಉದ್ದಕ್ಕೆ. ಅದೇ ಅಂತ ಗುರುವೇ ನಿಮ್ಮ ಗುರು ಅನಿಷ್ಟ ಅಂತ. ವಸಿಷ್ಠರೇ ನಮ್ಮ ಕುಲಪುರೋಹಿತರು ಅವರು. ವಸಿಷ್ಠರು ಮಹಾರಾಜರು ವಸಿಷ್ಠರು. ಮತ್ತೆ ಅವರೊಟ್ಟಿಗೆ ಇನ್ನೊಬ್ಬ ಇದ್ದ. ಯಾರು? ಅದೇನೆ ಸುಮ್ಮನೆ ಮಾತಾಡ್ತಾ ಇರ್ತಾನಲ್ಲ, ಮಂತ್ರಿ. ಹೌದೇನೆ? ಮಂತ್ರಿ. ಈ ಮಂತ್ರಿಗಳೆಲ್ಲ ಸುಮ್ಮನೆ ಮಾತಾಡ್ತಾರೆ. ಅವರು ಸುಮ್ಮನೆ ಇದ್ರು, ಇವ್ರು ಬಿಡೋದಿಲ್ವೇ? ಬಿಡೋದಿಲ್ಲ. ಮಂತ್ರಿ ಸುಮಂತ್ರ ಇದ್ದದ್ದು. ಸುಮಂತ್ರ. ಮೂವರು ಕೂಡಿ ಪಿಸು ಪಿಸು ಗುಸು ಗುಸು ಪಿಸು ಪಿಸು ಗುಸು ಗುಸು ಪಿಸು ಪಿಸು ಗುಸು ಗುಸು ಮಾತಾಡ್ತಾರೆ. ಹೌದು. ನಿನ್ನ ಗಂಡ, ನಿನ್ನ ಯಜಮಾನರು ಚಕ್ರವರ್ತಿಗಳು, ಚಕ್ರವರ್ತಿ ಮಹಾರಾಜರು ಅವರು ನಾಳೆನೇ ಆಗ್ಬಹುದಾ? ನಾಳೆ ಆಗ್ಬಹುದಾ? ನಾಳೆ ಆಗ್ಬಹುದು. ನಾಳೆ ಆಗ್ಬಹುದಾ? ನಾಳೆ ಆಗದೆ ನಾಳೆ ಆಗ್ತದೆ. ಅಲ್ವೇ? ಅದು ಎಂತದ್ದು? ನಾಳೆ ಆಗ್ಬಹುದಾ? ಈ ಗುರುಗಳು
ಋಷಿಗಳಿದ್ರಲ್ಲ ಅನಿಷ್ಟ ಅಯ್ಯೋ ವಸಿಷ್ಠ ಅವರು ಅಂತ ಹೇಳಿದ್ರು ಗೊತ್ತಾ? ಎಂತದ್ದು? ನಾಳೆ ಆಗಬೇಕು, ನಾಳೆಯೇ ಆಗಬೇಕು, ಬಿಟ್ರೆ ಬೇರೆ ದಿನ ಇಲ್ಲ, ನಾಳೆ ಆಗಬೇಕು ಅಂತಿದ್ರು. ಸುಮ್ಮನೆ ಇರಬಾರ್ದನೆ ಮಂತ್ರಿ. ನಾನು ತಯಾರಿದ್ದೇನೆ, ನಾನು ತಯಾರಿದ್ದೇನೆ, ನಾನು ತಯಾರಿದ್ದೇನೆ. ಬರ್ಕೊಂಡ ಸಾಯುವನು ಹಾಗೆ ಎದೆ ಮಾಡ್ಕೊಂಡು ಹೇಳ್ತಾನಪ್ಪ. ಅಂದ್ರು ನಾಳೆಗೆ ನಾನು ಸಿದ್ಧತೆಯನ್ನು ಮಾಡ್ತೇನೆ ಅಂತ ಅವ ಹೇಳು. ಇವರು ನಾಳೆಯೇ ಆಗ್ಬೇಕು ಅಂತ ಹೇಳು. ಎಂತದ ವಿಷಯ ಅಲ್ಲಿ? ಅಯ್ಯೋ, ಮೂರನೇವರ ಮನೆ ಸುದ್ದಿ ನಮ್ಗೆ ಅಂತಕ್ಕೆ ಇಷ್ಟೊತ್ತರವರೆಗೆ ವಿಷಯ ಹೇಳಿ ನೀನು ಈಗ ಮೂರನೇ ಸುದ್ದಿ ನಮಗೆ ಯಾಕೆ? ನೀ ಹೇಳಿದ್ದು ನಮ್ಮನೆ ಸುದ್ದಿನೇ ಅಲ್ವೇನೆ? ಈಗ ಯಜಮಾನ್ರು ನಮ್ಮ ಯಜಮಾನ್ರು, ಪುರೋಹಿತರು ನಮ್ಮ ಪುರೋಹಿತರು, ಮಂತ್ರಿಗಳು ನಮ್ಮ ಮಂತ್ರಿಗಳು, ನಮ್ಮನೆ ಸುದ್ದಿನೇ ಅಲ್ವೇನೆ? ನಮ್ಮನೆ ಸುದ್ದಿ ಅಲ್ವೇ? ಮತ್ತೆ ಯಾರ್ಯಾರ ಸುದ್ದಿ ಯಾರಿಗೆ ನಮ್ಗೆ ಯಾಕೆ ಅಂತ ಹೇಳ್ಬೇಕಲ್ಲ ನೀವು? ಅವ್ರು ಏನ್ ಮಾತಾಡ್ತಿದ್ರು ಗೊತ್ತೇನೆ? ಏನ್ ಮಾತಾಡ್ತಿದ್ರು? ಮತ್ತೆ ಕೌಸಲ್ಯ ಇಲ್ವೇನೆ? ಕೌಸಲ್ಯ ನಮ್ಮಕ್ಕ, ನಿಮ್ಮ ಅಕ್ಕ. ಮತ್ತೆ ಅವನ ಮಗ ಇದ್ದಾನೆ ರಾಮ, ನಮ್ಮ ರಾಮ, ನಿನ್ನ ರಾಮ. ಆ ಕೌಸಲ್ಯನ ಮಗ ರಾಮನಿಗೆ ದಶರಥ ಮಹಾರಾಜ ಅಯೋಧ್ಯೆಯ ಪಟ್ಟ ಕಟ್ಟಾನಂತೆ. ಸರಿಯಾಗಿ ನಾಳೆಗೆ ರಾಮನಿಗೆ ಅಯೋಧ್ಯೆಗ ಪಟ್ಟ ಕಟ್ಟಿದ. ಒಳ್ಳಿ ಚಂದವಾಯಿತು ಮಂದರೆ ಒಳ್ಳಿತು, ಮಂದರೆ ಒಳ್ಳಿತು ಚಂದವಾಯಿ ಅದಕ್ಕೆ ಚಂದ್ರನ ಆನಂದವ ಮಂದರಿಗೆ ಒಳ್ಳಿತು ಚಂದವಾಯಿ ಅದಗೇನು ಚಂದ್ರ ರಾಮಚಂದ್ರ ಆನಂದವ ನೋಡುವ ನಾಳೆ ರಾಮಚಂದ್ರನ ಆನಂದವ ನೋಡುವ ನಾಳೆ. ಮಂತರೆ ಒಳ್ಳಿತು ಚಂದವಾಯಿ ಅದಗೇನು ಮಂತರೆ ಒಳ್ಳಿತು ಚಂದವಾಯಿ ಅದಗೇನು ಕಂದ ರಾಮಚಂದ್ರನ ಆನಂದವಂತ 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 ನೋಡುವ ನಾಳೆ ನಮ್ಮ ಕಂದ ರಾಮಚಂದ್ರನ ಆನಂದವಂತ ನೋಡುವ ಮಂತರಿಗೆ ಒಳ್ಳಿತು ನಮ್ಮ ಸ್ಕಂದ ರಾಮಚಂದ್ರನ ಆನಂದವ
ಸತ್ಯ ಹೇಳಲೇನೆ, ಬಹುಶಃ ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ಸುದ್ದಿ, ಒಂದು ಶುಭ ಸುದ್ದಿ, ಒಂದು ಸಿಹಿ ಸುದ್ದಿ ಹೇಳಿದ್ದು ಬಹುಶಃ ಇದೇ ಇರಬೇಕು ನಿಂತು. ನನ್ನ ಮೈಯೆಲ್ಲ ಕಿವಿಯಾಗಿ ಹೊರಟೆ, ಕಿವಿ ಅರಳಿಸಿ ನಿಂತ ನಾನು. ಸತ್ಯ ಹೇಳ, ಇಂಥದ್ದೊಂದು ವಿಷಯ ಹೇಳಿದ ನಿನ್ನ ಬಾಯಿಗೆ ಇಲ್ಲೇ ಕಲ್ಲು ಹಾಕಿದ್ರೆ ಇವು ಉಳಿತಾವೆ ಅದು ಹೋಗ್ಲಿ, ಕಲ್ಲು ಹಾಕ್ತಾರೆ ಅಂತ ಹೇಳಿದೆ ನಾನು. ಹೌದು. ಅಷ್ಟಕ್ಕೆ ಬಾಯಿ ಹಾಕಿದ್ದೆ ನೀನು. ಮತ್ತೆಂತ? ಕಲ್ಲು ಸಕ್ಕರೆ, ಹುಲ್ಲು ಸಕ್ಕರೆ. ಕಲ್ಲು ಸಕ್ಕರೆ ಅಷ್ಟೇ ಅಲ್ಲ, ನಿನ್ನ ಬಾಯಿಗೆ ಬೆಲ್ಲ, ಕಲ್ಲು ಸಕ್ಕರೆ, ಜೇನುತುಪ್ಪ ಎಲ್ಲ ಸೇರಿಸಿ ಹಾಕ್ಬೇಕು. ಇಷ್ಟು ಒಳ್ಳೆ ಸುದ್ದಿ ಹೇಳಿದೆಯಲ್ಲ, ನಿನ್ನ ಹೀಗೆ ಬಿಡ್ತೇನೆ ನಾನು, ಹೀಗೆ ಬಿಡ್ತೇನೆ ಅಂತ ಭಾವಿಸಿದ್ಯಾ? ಕೈ ಕಾಲು ಉರಿತೇನೆ. ಅದಲ್ಲ, ನನಗೆ ನಿನ್ನೆ ಮೊನ್ನೆ ನೋಡಿದ ಹಾಗುಂಟು. ನಮ್ಮ ರಾಮಚಂದ್ರ ಅಂಬೆಗಾಲಿಂಗತ್ತ ನಮ್ಮ ರಾಜಾಂಗಣದಲ್ಲಿ ಓಡಾಡಿದಂತಹ ಆ ಚಂದ ನಾನು ಅಂತಲ್ಲ, ನಮ್ಮವರೆಲ್ಲ ಆಶಿಸ್ತಾ ಇದ್ರು, ನಮ್ಮವರೆಲ್ಲ ಬಯಸ್ತಾ ಇದ್ರು. ಯಾವಾಗ 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 ರಾಮನಿಗೆ ಬಟ್ಟವಾಗ್ತದೆ ಅದನ್ನ ಕಾಯ್ತಾ ಇದ್ದವರು. ವಿವಾಹವಾಗಲಿಲ್ಲ, ಆದ್ರೆ ವಿವಾಹವಾಯ್ತು. ಎಂತ ಹೆಣ್ಣಿನ ಜೊತೆಗೆ? ಸೀತೆ ಸೀತೆ ಸೀತೆಯ ಜೊತೆಗೆ ಮದುವೆಯಾಗಿ ಕಾಲ 12 ವರ್ಷ ಕಳೆದು ಹೋಯ್ತು. ಆದ್ರೂ ಬಟ್ಟಕ್ಕೆ ಬರಲಿಲ್ಲ ಅಂತ ಕಾಯ್ತಾ ಇರುವ ಸಂದರ್ಭಕ್ಕೆ ಚಾತಕ ಪಕ್ಷಿಯೊಂದು ಮನೆಯ ನಿರೀಕ್ಷೆಗೆ ಕಾತರತೆಯಿಂದ ಆಗಸವನ್ನು ನೋಡ್ತಾ ಕಾಯ್ತಾ ಇದ್ದ ಹಾಗೆ ಬಂದಂತಹ ಬಿಂದುಗಳು ಅಮೃತ ಸದೃಶ, ಅಮೃತ ಸದೃಶವೇ. ಅಂತಹ ಮಾತುಗಳನ್ನಾಡುವ ನಿನಗೆ ಇದ ಕೈ ಬಳಿ, ನಿನ್ನ ಕೈಗೆ ಬಳೆ ತೊಡಿ. ಬಳೆ ತೋರಿಸಿ ಕತ್ತೆ ಕೋಣೆಗಳು ದೂಡ್ಬೇಕಂತ ಮಾಡಿದ್ದೆ. ಹಾಗೆ ನೀನು ಏನೋ ಇಟ್ಟಿಲ್ಲ ಅದಲ್ವೇ, ಈಗ ತಲೆ ಬಂದಿತ್ತು ಕಪ್ಪು ಹಾಕ್ತೇನೆ. ತಲೆ ಬಂದಿತ್ತು ಕಪ್ಪು ಹಾಕಿ ಕಪ್ಪು. ಹೌದು. ಅಂದ್ರೆ ಇನ್ನು ಮುಂದೆ ಈ ಮುದಿ ಮಂಥರೆ ಇರೋದಿಲ್ಲ. ಹರೆಯದ ಮಂಥರೆ, ಹರೆಯದ ಮಂಥರೆ. ಈ ಸೀರೆ ಬಿಡಿಸಿ. ಇದಕ್ಕೆ ಯಾಕೆ ಬಿಚ್ಚಬೇಕು? ಅಯ್ಯೋ, ಇರುವುದೇ ಒಂದು, ಮತ್ತೊಂದು ಕೈಯಲ್ಲಿ ಹಿಡ್ಕೊಂಡು ಬಂದಿಲ್ಲ, ಇಲ್ಲಿ ಬಿಚ್ಚಿದ್ರೆ ಕೈ ಮನೆಯಲ್ಲಿರುವವಳ ನೀನು, ನನ್ನ ಜೊತೆಗಿರುವವಳು ನೀನ್ ಇಂಥದ್ದಲ್ಲ. ಇದಕ್ಕಿಂತಲೂ ಒಳ್ಳೆ ಪಟ್ಟೆ ಸೀರೆ, ಪಟ್ಟೆ ಸೀರೆ ನಾನೇ ಉಡಿಸ್ತೇನೆ, ಕುಪ್ಪಸ ಬೇರೆ ತೊಡಿಸ್ತೇನೆ. ಅದಲ್ಲ ಈಗ ಇದಳಿ ಇದೊಡಿ ನಿನ್ ಬೆನ್ನು, ಈ ಗೂನು ಬೆನ್ನು. ನೀನ್ ತಿರುಗಾಡುವಾಗ ಜನ ಎಲ್ಲ ನೋಡುದಲ್ವೇನೆ ಅದನ್ನು? ನಾನು ತಿರುಗಾಡುವಾಗೆಲ್ಲ ಎಲ್ಲರೂ ಸೈಟ್ ಗಂಡಸರು ಹೆಂಗಸರು ಎಲ್ಲ ಹೀಗೆ ನೋಡ್ತಾ ಗೋಣು ಬಂತು, ಗೋಣು ಗೋಣು ಬಂತು, ಗೋಣು ಅಂತಾರೆ. ಹೌದಾ? ಮತ್ತೆ ಕೆಲವರು ರಥ ಬಂತು, ರಥ ರಥ ಬಂತು, ರಥ. ನೀನು ನಡೆಯುವ ಶೈಲಿಯನ್ನು ನೋಡಿ ಅವರೆಲ್ಲ ಹಾಗೆ ಹೇಳುದಲ್ವಾ? ಈಗ ನಾಳೆ ದಿವಸ ಈಗಲೇ ಅಕ್ಕ ಸಾಲಿಕನ ಮನೆಗೆ ಹೋಗ್ತೇನೆ, ಅವನಿಗೆ ಹೇಳ್ತೇನೆ ನಿನ್ನ ಈ ಗೂನಿಗೊಂದು ಬಂಗಾರದ ಕವಚ ಮಾಡಿಸಬೇಕು. ನೀನು ಮಹಾರಾಣಿ, ಹೇಳಿದಂತೆಯೇ ಮಾಡುವವಳು. ನೀನೇನಾದರೂ ಈ ನನ್ನ ಗೂನಿಗೆ ಕಳಸ ಮಾಡಿಸಿದ್ರೆ ರಥ ಬಂತು ರಥ ಅಂತಾರಲ್ಲ, ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ನನ್ನ ಕುತ್ತಿಗೆಗೆ ಒಂದು ಹಗ್ಗ ಹಾಕಿ ಮತ್ತೆ ರಥವನ್ನ ಎಳ್ಕೊಂಡು ಹೋದಾಗೆ ರಥದ ಬೀದಿಯಲ್ಲಿ ಎಳ್ಕೊಂಡು ಹೋಗಿ ರಥೋತ್ಸವ ಅದು ಬೇಡ. ಮತ್ತೆ ನೀನು ಹಳೆಯ ರಥಕ್ಕೊಂದು ಹೊಸ ಕೆಲಸ ಮಾಡಿದ್ರು ಅಂತ ರಥೋತ್ಸವ ಮಾಡಿದ್ರೆ ಜನ ಏನ್ ಮಾಡ್ತಾರೆ? ಹೌದೇನೆ, ನನಗೆ ಬೇಡ. ಯಾಕೆ ಹಾರ್ಬೇಕು ಅಂತ? ಹಾರದ? ಹೌದು, ಹಾರ್ಬೇಕು ಅಂತ ಮಾಡಿದ್ದೆ, ಯಾವ್ದು ಹಳೆ ಬಾವಿ ಸಿಗಲಿಲ್ಲ ಬರುವ. ಯಾಕೆ? ನಾನು ನಿನಗೆ ಆಭರಣ ಹೊಸ ಹಾರಬೇಕು. ಹಾರವೇ? ಹಾರಬೇಕು ಅಂತ? ಬೇಡ ಬೇಡ, ಬೇಕಿದ್ರೆ ನಾನೇ ನಿನಗೆ ಈ ಹಾರ ಕೊಡ್ತೇನೆ. ನಿನ್ ಕುತ್ತಿಗೆಗಿದ್ರೆ ಚಂದ, ನನ್ನ ಕುತ್ತಿಗೆಗಿದ್ರೆ ಚಂದ. ಹೌದೇನೆ? ಎಂತಹ ಸವಿ ಸುದ್ದಿಯನ್ನು ಹೇಳಿ. ನಾಳೆಯ ದಿವಸ ರಾಮಚಂದ್ರ ಪಟ್ಟಾಭಿಷಿಕ್ತನಾಗ್ತಾನೆ. ಅವ ಸಿಂಹಾಸನವನ್ನು ಏರಿ ಕುಳಿತು ಪಟ್ಟಾಭಿಷಿಕ್ತನಾಗುವಾಗ ನಿನ್ನನ್ನು ಇಷ್ಟು ಅಲಂಕಾರ ಮಾಡಿ ನಿನ್ನನ್ನು ಚಂದದಲ್ಲಿ ತಯಾರಾಗಿಸಿ ಎದುರು ಸಾಲಿನಲ್ಲಿ ಕೊಡಿಸ್ತೇನೆ. ಎದುರು ಸಾಲಿನಲ್ಲಿ ಕುಳಿತು ನಾವು ಆ ಪಟ್ಟಾಭಿಷೇಕ ಮಹೋತ್ಸವವನ್ನು ನೋಡ್ಬೇಕು. ನಾವು ಉಳಿದವರಿಗಾದ್ರೆ ಇಲ್ಲಿ ಸ್ಥಳ ಇಲ್ಲ. ನಿನಗಾಗ್ಲಿಕ್ಕೆ ನಾನು ನಿಮ್ಮಲ್ಲಿ ಬೇಡ ಅಂತ ಹೇಳಿದ್ದೇನೆ. ಯಾವ ಸ್ಥಳಕ್ಕೆ ಬಂದ್ರು ನಿನ್ನನ್ನು, ನೀನು ನಮ್ಮ ಮನೆ ಒಳಗೆ ಹೋಗದೆ ಇರುವ ಸ್ಥಳ ಉಂಟೇನೆ, ಕುಳಿತುಕೊಳ್ಳದಿರುವ ಸ್ಥಳ ಉಂಟೇನೆ? ಕೂತ್ಕೊಳ್ಬೇಕು ಅಂತ. ಹೌದು, ಅದಕ್ಕೆ ಹಾಗೆ ಕೂಡಿಸಿ ನಿನಗೆ ಎದುರು ಸಾಲಿನಲ್ಲಿ ಕುಳಿತು ನಾವು ಆ ಮಹೋತ್ಸವವನ್ನು ನೋಡ್ಬೇಕು. ಎಂತ ಸುದ್ದಿ, ಸಂತದ ಸುದ್ದಿ ಹೇಳಿದೆ ನೀನು. ಹೌದೇನೆ? ಈಗ ನಂಗೆ ಗೊತ್ತಾಯ್ತು.
ನನಗೆ ಗೊತ್ತಾಯ್ತು ನಿಮ್ಗೆ ಹಾಗೆ ತಡೆದುಕೊಳ್ಳುವಾಗ್ಲೇ ಎಲ್ಲದನ್ನು ಪಡ್ಕೊಂಡು ಬಿಡ್ಬೇಕು ಅಂತ. ಇದು ನೋಡು, ನನ್ನ ಅಪ್ಪನ ಮನೆಯಲ್ಲಿ ನಿನ್ ಜೊತೆಗೆ ಇದನ್ನೇ ನಂಗೆ ಕೊಟ್ಟದ್ದು ಬಳುವಳಿ. ಒಂದು ನಿನ್ನನ್ನು ಕಳಿಸ್ಕೊಟ್ಟದ್ದು, ಅದ್ರ ಜೊತೆಗೆ ಇದು ಬಳುವಳಿ ಕೊಟ್ಟದ್ದು. ಹಾಗಾಗಿ ಈಗ ನಾಳೆ ದಿವಸ ನೀನು ಪಟ್ಟೆ ಸೀರೆ ಉಟ್ಕೊಂಡು ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಇದೊಂದು ಹಾಕೊಳ್ದೆ ಹೋದ್ರೆ ಓ ಇದೆಲ್ಲ ಕದ್ಕೊಂಡು ಬಂದು ಗೊತ್ತು ಹೇಳ್ಬೋದು. ಈಗ ನೋಡಿ, ಆಹಾ ನಾಳೆ ನಾನು ಪೆಟ್ಟಿಗೆಯಲ್ಲಿರುವ ಪಟ್ಟೆ ಸೀರೆಯನ್ನು ಉಟ್ಕೊಂಡು ಕೈಗೆ ಬಂಗಾರದ ಬಳೆ ತೊಟ್ಟುಕೊಂಡು ಈ ಚಂದ್ರಗಾವಿ ಶಲ್ಯವನ್ನ ಹೊಲಿಕೊಂಡು ಹೀಗೆ ಬಂದು ಮುಂದಿನ ಸಾಲಲ್ಲಿ ಕೂತು ನಾಳೆ ಆಗುವ ರಾಮಚಂದ್ರನ ಪಟ್ಟಾಭಿಷೇಕವ ಕಣ್ಣು ತುಂಬಿಸಿಕೊಳ್ಳಬೇಕು, ಅದನ್ನ ನೋಡ್ಬೇಕು. ಹಾಗೆ ನೀನು ಈ ಮುದಿ ಮಂಥರೆಯ ವಿವಾಹ ಮಹೋತ್ಸವವನ್ನು ನೋಡ್ಬೇಕು. ವಿವಾಹ ಮಹೋತ್ಸವ ಹೌದು, ಹಿಡಿ ಬಹುಮಾನ ಕೊಡ್ತಾಳಂತ ಉಡುಗೊರೆ ಕೊಡ್ತಾಳಂತ ಉಡುಗೊರೆ. ಯಾರಿಗೆ ಬೇಕು ನಿನ್ನ ಉಡುಗೊರೆ ಅಲ್ಲವೇ? ನಾನು ಏನು ಹೇಳ್ತಾ ಇದ್ದೇನೆ, ನಾಳೆ ದಿವಸ ಪಟ್ಟಾಭಿಷೇಕ ರಾಮನಿಗೆ. ಆ ಪಟ್ಟಾಭಿಷೇಕ ಆದ ಏನು ಆಗ್ತದೆ ಅಂತ ನಿನಗೇನಾದ್ರು ಗೊತ್ತೇನೆ? ಧರಣಿಯ ದೀಪೋದಿತ್ವ ರಾಮ ಧರಣಿಯ ದೀಪೋದಿತ್ವ ರಾಮ ಧರಣಿಯ ದೀಪೋದಿತ್ವ ರಾಮ ಭರತಗಾತನಲ್ಲಿ ಚಾಕರಿ ಹೌದಮ್ಮ ಭರತಗಾತನಲ್ಲಿ ಚಾಕರಿ 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 ಹೌದಮ್ಮ ತರುಣಿ ಜಾನಕಿ ಪಟ್ಟದರಸಿ ಆಯುವಳು ತರುಣಿ ಜಾನಕಿ ಪಟ್ಟದರಸಿ ಪಟ್ಟದರಸಿ ಆಯುವಳು ನಿರತ ಸೇವಕರುದಿ ಪರಿಚಾರಿಯಾಪೇ ಪರಿಚಾರಕ್ಕೆ ನೀ ನಿರತ ಸೇವಕರುದಿ ಪರಿಚಾರಿಯಾಪೇ ನೀ ನಿರತ ಸೇವಕರುದಿ ಪರಿಚಾರಿಯಾಪೇ ನಿರತ ಸೇವಕರುದಿ ಪರಿಚಾರಿಯಾಪೇ ನಿರತ ಸೇವಕರುದಿ ಪರಿಚಾರಿಯಾಪೇ ಪರಿಚಾರಿಯಾಪೇ ನಿರತ ಸೇವಕರುದಿ ನಿರತ ಸೇವಕರುದಿ ಪರಿಚಾರಿಯಾಪೇ ಪರಿಚಾರಿಯಾಪೇ ನಿರತ ಸೇವಕರುದಿ ಪರಿಚಾರಿಯಾಪೇ ಪರಿಚಾರಿಯಾಪೇ ನಿರತ ಸೇವಕರುದಿ ನಿರತ ಸೇವಕರುದಿ ಪರಿಚಾರಿಯಾದೆ ನಿರತ ಸೇವಕರುದಿ ಪರಿಚಾರಿಯಾದೆ ಪರಿಚಾರಿಯಾದೆ ನಿರತ ಸೇವಕರುದಿ ಪರಿಚಾರಿಯಾದೆ
ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ಪರಿಚಾರಿಕಾಪಿ ನಿರತ ಸೇವಕವತಿ ನಿರತ ಸೇವಕವತಿ ಪರಿಚಾರಿಕಾಪಿ 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 ನಿರತ ಸೇವಕವತಿ ಪರಿಚಾರಿಕಾಪಿ ತರುಣಿ ಜಾನಕಿ ಪಟ್ಟದರಸಿ ಯಾದೋಳು ನಿರತ ಸೇವಕವತಿ ನಿರತ ಸೇವಕವತಿ ನಿರತ ಸೇವಕವತಿ ನಿರತ ಸೇವಕವತಿ ಪರಿಚಾರಿಕಾಪಿ
ನಿರತ ಸೇವಕ ನಿರತ ಸೇವಕ ಪರಿಚಾರ್ಯಾದೆ ನಾನು ಹೇಳಿದ್ದು ನಿನಗೆ ತಿಳಿಯುತ್ತೇನೆ. ಎಂತದೆ? ನಾನು ಏನ್ ಹೇಳ್ದೆ? ಏನ್ ಹೇಳ್ದೆ? ಈ ಪಟ್ಟ ಏನಾದ್ರು ಆದ್ರೆ ರಾಮನಿಗೆ ಬೆಟ್ಟ ಆಗ್ತದೆ. ಭರತ ಏನಾಗ್ತಾನೆ? ಭರತ ಏನಾಗ್ತಾನೆ? ಸಂತೋಷ ಪಡ್ತಾನೆ. ಸಂತೋಷ ಪಡ್ತಾನ? ಹೌದು. ಅವನ ವಿಚಾರ ಬಿಡು, ಹಾ. ಮಿಕ್ಕವರ ವಿಚಾರವೂ ಬಿಡು. ಆಯ್ತಾ? ಉಳಿದವರೆಲ್ಲ ಸಂತೋಷ ಪಡ್ತಾರೆ. ಉಳಿದವರೆಲ್ಲ ಎಂತ ಸಂತೋಷ ಪಡ್ತಾರೆ ಅಂದ್ರೆ ಅಲ್ವೇ? ಹಾ. ಭರತ ಯಾರ ಮಗ? ಭರತ ನನ್ನ ಮಗ. ನಿನ್ನ ಮಗ ನೆನಪಿದೆ ಅಲ್ಲ? ಅವನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲ, ಕೌಸಲ್ಯ ಹೊಟ್ಟೆಯಲ್ಲಿ ಹುಟ್ಟಿದವ. ಅವನೇ ಹೇಗೆ ರಾಮ ಪಟ್ಟಾಧ್ಯಕ್ಷನಾದ ಯುವರಾಜ ಆಗ್ತಾನೆ? ಓ, ಈಗ ರಾಮ ಪಟ್ಟಕ್ಕೆ ಬಂದ್ರೆ ಭರತ ಏನಾಗ್ತಾನೆ? ರಾಮನ ಸೇವೆ ಮಾಡ್ತಾನೆ. ಅಲ್ಲ, ಅವ ಹೇಳಿದ್ರೆ ಯುವರಾಜನಾಗ್ತಾನೆ. ಅಲ್ಲ, ನನ್ನ ಹೊಟ್ಟೆಲಿ ಹುಟ್ಟದ್ರಿಂದ ಎಂತ ಚಂದ, ಎಂತ ಚಂದ ಮಾತುಗಳಾಡ್ತಿ. ಭರತ ಅವನ ಸೇವಕ, ಸೇವೆ ಮಾಡ್ತಾನೆ. ನಮ್ಮ ಮನೇಲಿ ಹಾಗೆ ನೋಡು. ಅವ ಸೇವಕ ಆಗ್ತಾನೆ, ಒಳ್ಳೆ ಹಣ್ಣನ್ನ ತೆಗೆದು ರಾಮನಿಗೆ ತಿನ್ನಿಸ್ತಾನೆ, ಕೆಟ್ಟ ಹಣ್ಣು ಹುಳುಕ ಹಣ್ಣನ್ನ ತೆಗೆದು ಪಕ್ಕಕ್ಕೆ ಇರ್ತಾನೆ. ಅವ ತಿನ್ನೋದನ್ನ ನೋಡ್ಕೊಂಡು ಇವ ಹಿಂಗ ಜೊಲ್ ನೋಡ್ತಿರ್ತಾನೆ. ನಮ್ಮ ಮನೆ ಸಂಸ್ಕಾರವೇ ಹಾಗೆ. ಹಿರಿಯರ ಸೇವೆ ಮಾಡುವುದು ಕಿರಿಯರಿಗೆ ಕರ್ತವ್ಯ ಅಂತ ತಿಳ್ಕೊಂಡಿದ್ದೆ. ಆಯ್ತು, ಅವ ಹಾಗಾಗ್ತಾನ. ಹೌದು. ಮತ್ತೆ ನಿನ್ನ ಸೊಸೆ ಏನಾಗ್ತಾಳೆ? ಯಾರು? ಸೀತೆ ಅಲ್ವೇ? ನಿನ್ನ ಸೊಸೆ? ನನ್ನ ಸೊಸೆ ಯಾರು ಹೇಳು? ಸೀತೆ ಮಹಾರಾಣಿ ಪಟ್ಟದರಸಿ ಆದ ನಿನ್ನ ಸೊಸೆ ಏನಾಗ್ತಾಳೆ? ನನ್ನ ಸೊಸೆ ಅವಳ ಜೊತೆಗೆ ಇರ್ತಾಳೆ, ಕೆಲಸ ಮಾಡ್ತಾಳೆ. ಹೊಟ್ಟೆಯ ಕೆಲಸ ಮಾಡೋದು, ಚಾಕರಿ ಮಾಡಕ್ ಅವಳು ಬರ್ತಾಳೆ. ಬರ್ಬೇಕು. ಬರ್ಬೇಕು. ಹೌದು. ಹಾಗಾದ್ರೆ ಅವರದ್ದು ಬಿಡು. ನೀನು ನಾನು ದಶರಥನ ಪ್ರಿಯ ಪತ್ನಿ, ಮಾಡತಿ, ಮುತ್ತಿನ ಮಾಡತಿ, ಅಮ್ಮ ಕೈಕೇಯಿ, ಅವ್ರು ಏನಾಗ್ತಾರೋ? ನಾವು ಹಾಗೆ ರಾಜಮಾತೆಯರಾಗ್ತೇನೆ. ನಾನು ರಾಜಮಾತೆ ಆಗ್ತೇನೆ. ರಾಜಮಾತೆ? ಹೌದು. ಅದು ಹೇಗೆ ಸಾಧ್ಯ ಆಗುದಿಲ್ಲ. ಕೌಸಲ್ಯನ ಮಗ ರಾಮ ಪಟ್ಟಕ್ಕೆ ಬಂದ್ರೆ ಕೌಸಲ್ಯ ರಾಜಮಾತೆ ಆಗ್ತಾಳೆ. ನೀನ್ ಹೇಗೆ ರಾಜಮಾತೆ ಆಗ್ತೀಯ? ನೋಡು, ನಾನು ಹೇಳೋದಿಷ್ಟು, ದಶರಥನಿಗೆ ಎಲ್ಲರೂ ಮಕ್ಕಳೇ. ಹೌದಲ್ಲ? 4 ಜನ ಮಕ್ಕಳು. ರಾಮನು ದಶರಥನ ಮಗನೇ, ಭರತನು ದಶರಥನ ಮಗನೇ. ರಾಮನಿಗೆ ಯಾಕೆ ಪಟ್ಟ ಕಟ್ಟಬೇಕು ಅಂದ್ರೆ? ಭರತನಿಗೆ ಯಾಕೆ ಕಟ್ಟಬಾರ್ದ? ಭರತನು ದಶರಥ ಚಕ್ರವರ್ತಿಯ ಮಗನೇ, ಅವನಿಗೆ ಪಟ್ಟ ಕಟ್ಟಬೇಕಾಗಿತ್ತು, ರಾಮನಿಗೆ ಕಟ್ಟಬಾರ್ದು. ಯಾಕೆ ಭರತನಿಗೆ ಕಟ್ಟಬಾರ್ದು ಅಂತ ಕೇಳ್ಬೇಕಲ್ಲ ನೀನು? ಮುಂದೆ ಬಾಯಿ.
ರಾಮನು ಹಿರಿಯವನಾಗಿದ್ದ ಮೇಲೆ ಸಿಲೆಯ ಮರತಳುವುದಿದು ಲೋಕಕ್ಕೆ ಸರಿಗೆ ಗುಣಮೆರೆಗೆ ಇದು ಪರಿಯೇ ನೀಯೇನ ಹರಿಯೇ ನೀಯೇನ ಹರಿಯೇ ರಾಮನು ಹಿರಿಯವನಾಗಿದ್ದ ಮೇಲೆ ಸೀಮೆಯ ಮರತಳುವುದಿದು ಲೋಕಕ್ಕೆ ಸರಿಗೆ ಗುಣಮೆರೆಗೆ ಇದು ಪರಿಯೇ ನೀಯೇನ ಹರಿಯೇ ನೀಯೇನ ಹರಿಯೇ ಈ ಮಾತಾಡು ಹುಚ್ಚು ಮೂಳಿ ಕಾಮಿನಿಯ ನಿವಾಳಿಯೇ ಎಷ್ಟೇ ಸೊಕ್ಕು. ನಾನು ನೀನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದೆ. ನೀನ್ ಯಾವಾಗ್ಲೂ ಒಳ್ಳೇದನ್ನೇ ಹೇಳ್ತೀಯ ಅಂತ. ಆದ್ರೆ ಇವತ್ತು ಮಾತಾಡಿದ ಮಾತ್ರ ಎಂತದ್ದೆ ಹೋಗಿ 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 ಕೊನೆಯಲ್ಲಿ ಸುಮ್ಮನಿದ್ರೆ ಎಷ್ಟು ಮಾತಾಡ್ತೀಯ, ಏನು ಮಾತಾಡ್ತೀಯ ಅಲ್ಲ, ರಾಮನಿಗೆ ರಾಮ ದಶರಥ ಚಕ್ರವರ್ತಿಗಳಿಗೆ 3 ಹೆಣ್ಣಂದಿರು, ದೇಹ 3 ಮನಸ್ಸು 1 ಅನ್ನೋ ಹಾಗಿದ್ದವರು ನಾವು. ಅಂತದ್ರಲ್ಲಿ ನೀನು ಈ ರೀತಿಯಾಗಿ ಹೇಳಬೇಕಿಲ್ಲ. ರಾಮ ಹಿರಿಯ ಸಮರ್ಥನಮ ಮದುವೆ ಆಗಿದೆ ಅವನಿಗೆ, ಅಷ್ಟೇ ಅಲ್ಲ ರಾಮ ಹಿರಿಯ ಅಂತ ಯಾರು ಹೇಳಿದ್ರೆ ಹೆಚ್ಚಾದ ನಾನು ಅಂದಿನ. ಅಲ್ಲ, ನಾನು ಹೇಳ್ತಾ ಇದ್ದ ನಾನು ಹಿರಿಯ ಅಲ್ಲ, ಭರತನೇ ಹಿರಿಯ. ಅದು ಹೇಗೆ ಭರತ ಹಿರಿಯ ಆಗುದು ನಿನ್ಗೆ ಹೇಗೆ ಗೊತ್ತಂತೆ? ಹೌದು, ಏನು ನೀನು ಹೆರಿಗೆ ನೋವು ಬಂದಾಗ ನಾನು ನಿನ್ನೊಟ್ಟಿಗೆ ಇದ್ನಲ್ಲ. ಮೊದಲು ಹೆರಿಗೆ ನೋವು ಬಂದದ್ದು ನನಗೆ, ನೀನು ಹಾಡ್ದದ್ದಲ್ವೇ? ಹೆರಿಗೆ ನೋವು ಬಂದದ್ದು ನನಗಾದ್ರೆ ಹಡದದ್ದು ನಾನು ಮೊದ್ಲಂತಲ್ಲ. ನೀ ಎಲ್ಲಿದ್ದೆ ಅಷ್ಟೊತ್ತಿಗೆ? ಹೌದು, ನೀನು ಹಡಿಯ ನೋವು ಶುರುವಾದ ಕೂಡಲೇ ನಾ ಗಡಿ ಬಿಡಿ ಮಾಡಿ ನೀರು ತರ್ಲಿಕ್ಕೆ ಹೋದ್ರೆ ಆ ಕೌಸಲ್ಯ ಸಖ್ಯರು ನನ್ನ ಹೊರಟ ತಪ್ಪಿ ಬಾಗಲ ಇಟ್ಕೊಂಡು ಆಮೇಲೆ ಅಂತ ನಾನು ನೋಡ್ದೆ ಮಗು ಹುಟ್ಟಿದಾಯ್ತಲ್ಲ. ಅವಾಗ ಮತ್ತೆ ಸಖ್ಯವರೆಲ್ಲ ನನ್ನ ಒಳಗೆ ಬಿಟ್ಕೊಳ್ಳಿಲ್ಲ. ನಾನು ಹೋಗಿ ವಸಿಷ್ಠನಿಗೆ ನೋಡು ಹೀಗೆ ನಮ್ಮ ಕೈಗೆ ಮಗು ಹೊಟ್ಟಿದೆ ಅಂತ ಹೇಳುವ ಹೊತ್ತಿಗೆ ಮೊದಲ ಇವರೇ ಹೋಗಿ ಹೇಳಿಬಿಟ್ಟಿದ್ರಪ್ಪ. ವಸಿಷ್ಠ ಅಷ್ಟು ಹೊತ್ತಿಗೆ ರಾಮರದ್ದು ಬಡ್ಡೆ ಬಿಟ್ಟಿದ್ದ ಜಾತಕ ಇಲ್ದ ಹೋಗಿ ನಮ್ಮ ಭಾರತಂದೆ ಬರೀತಾ ಇದ್ವಿ. ಅಪ್ಪ ನಿನ್ನ ಹೌದು, ಹೆರಿಗೆ ನೋವು ಬೇನೆ ಆದಲ್ಲಿಗೆ ನಾನು ಹೆತ್ತಿದ್ದೇನೆ ಅಂತ ಅರ್ಥವೇನೆ? ಅದಲ್ಲ, ರಾಮ ಹಿರಿಯನಾದಂತಹ ರಾಮನ ಗುಣಗಳೇನು, ಸದ್ಗುಣಗಳೇನು? ಅನುಚನವಾಗಿ ನಮ್ಮಲ್ಲಿ ಬೆಳೆದು ಬಂದಿರುವಂತಹ ಪದ್ಧತಿ, ಹಿರಿಯನಾದವನಿಗೆ ಪಟ್ಟ. ಅವನು ರೋಗಿಷ್ಠನಾಗಿದ್ರೆ, ನಿನ್ನ ಹೋಗಿ ತಲೆ ಸರಿ ಇಲ್ಲದೆ ಇದ್ರೆ ಅವನ ನಂತರದಲ್ಲಿ ಮತ್ತೊಬ್ಬ ಯಾರು ಅವನಿಗೆ ಪಟ್ಟ ಕಟ್ಟುವುದು ಪದ್ಧತಿ. ಆದರೆ ರಾಮನೆಂತವ, ರಾಮಚಂದ್ರ ಅಂತ ಕರೆಸಿಕೊಂಡವ ಅವ ಇಲ್ಲಿಗೆ ಅಧಿಪತಿ ಆಗ್ತಾನೆ, ಪಟ್ಟಾಭಿಷೇಕವನ್ನ ನಿರ್ವಹಿಸಿಕೊಳ್ತಾನೆ ಅಂತ ಆದ್ರೆ ಎಲ್ಲರೂ ಸಂತೋಷ ಪಡುವಂತಹ ಸ್ಥಿತಿ. ಹಾಗಿರುವಾಗ ಅದು ಸರಿಯಾದಂಥದ್ದು. ರಾಮನಿಗೆ ಪಟ್ಟಾಗದೆ ಮತ್ತೆ ಯಾರಿಗೆ ಪಟ್ಟಾಗಬೇಕು ಅಂತ ಹೇಳುವುದೇ ನೀನು? ಭರತನಿಗೆ. ಓಹೋ, ದಶರಥ ಚಕ್ರವರ್ತಿಗೆ ರಾಮನೂ ಮಗ, ಭರತನೂ ಮಗ, ಇವನಿಗೆ ಕಟ್ಟಿದ್ರೇನು ಅಂತಲ್ವಾ? ನೀ ತಿಳ್ಕೊಂಡಿದ್ದೆ ತಪ್ಪೇ. ಮಕ್ಕಳು ನಾನು ಒಳಗೆ ತಮ್ಮಳು ಬೇಗ ನಡೆವರೆ ಹೀಗೆ ನಡೆವರೆ ಹೀಗೆ
ಸುಮ್ಮಗೆ ಹೋಗೆ ಇಕ್ಕೆಲ್ಲದವರಿದ ಕೇಳಿದರೆ ಇಕ್ಕೆಲ್ಲದವರಿದ ಕೇಳಿದರೆ ನಿನ್ನ ಸೊಕ್ಕ ಮುರಿದು ವೈವರು ಸುಮ್ಮಗೆ ಹೋಗೆ ಹೋಗೆ ಸತಕಾಗೆ ಚಾಡಿಯೇ ನಿನಗೆ ನಿನಗೆ ಮಾತಾಡುವರೆ ಚಾಡಿ ಅಂತ ನಿನಗೆ 60 ಈಗ 70 ಕಳೀತು. ಈಗ ಅರಳು ಮರಳು ಪ್ರಾರಂಭ ಆದದ್ದಲ್ಲ, ಮರುಳೇ ಶುರುವಾದದ್ದು ನಿನಗೆ. ಸರಿ ಆಯ್ತಾ? ಅದಲ್ಲದೆ ಹೋದ್ರೆ ರಾಮನ ದಶರಥನ ಮಗನಾದ ಹಾಗೆ ಭರತನು ದಶರಥನ ಮಗನಲ್ವಾ? ಹೌದು, ಒಂದೇ ಅಪ್ಪನಿಗೆ ಹುಟ್ಟಿದ ಮಕ್ಕಳಾದ್ರೂ ತಾಯಂದಿರು ಬೇರೆ ಬೇರೆ. ನಾವು ಹಾಗೆ ಭಾವಿಸದ್ದೇ ಇಲ್ಲ. ಒಂದೇ ಬಟ್ಟಲಿನಲ್ಲಿ 4 ಜನರಿಗೂ ಒಟ್ಟಾಗಿ ಊಟ ಮಾಡಿಸಿದವರು ನಾವು, 3 ತಾಯಂದಿರು ಸೇರಿ. ಹೌದೇನೆ? ಭೇದ ಇಕ್ಕಿದ್ದು ನೀನೀಗ, ನಾವಲ್ಲ. ನಿನ್ನ ಒಂದೇ ಹೆಣ್ಣಿದ್ರು ಸಾಕು. ಹೌದು, ಹೇಳ್ತಾರೆ ಒಂದು ಮನೆಯಲ್ಲಿ 10 ಜುಟ್ಟಾದ್ರೂ ಒಟ್ಟಾಗಿರಬಹುದು, 2 ಜಡೆ ಸೇರಿದ್ರೆ ಆ ಮನೆ ಇರುವುದಿಲ್ಲ, ಮುರಿದು ಹೋಗ್ತದೆ ಅಂತ. ನಿನ್ನಂತ ಈ ಮಂಥರೆ ಅಂತ ಹೆಣ್ಣನ್ನು ನೋಡಿ ಹೇಳಿದಿರ್ಬೇಕು ಆ ಮಾತನ್ನು. ಅದಲ್ಲದೆ ಹೋದ್ರೆ ಅಪ್ಪ ಎಷ್ಟು ಸೊಕ್ಕೆ ನಿನಗೆ, ಎಂಥ ಮಾತಾಡ್ತೇನೆ. ಈ ಪ್ರಪಂಚದಲ್ಲಿ ಒಂದು ನೀತಿ ಅಂತ ಹೇಗೆ ಗೊತ್ತುಂಟೇನೆ? ಸೂರ್ಯೋದಯ ಆಗ್ತದೆ ಅಂತಾದ್ರೆ ಯಾವೆಲ್ಲ ಹಕ್ಕಿ ಪಕ್ಷಿಗಳು, ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಜೀವಜಂತುಗಳು ಸೂರ್ಯೋದಯ ಎಷ್ಟೊತ್ತಿಗೆ ಆಗ್ತದೆ ಎಂದು ಕಾಯ್ತಾ ಇರ್ತವೆ. ಸೂರ್ಯೋದಯ ಆದವಾಗ ತಮ್ಮ ತಮ್ಮ ಕೆಲಸಗಳಿಗೆ ಚಿಲ್ಲಿ ಪಿಲಿ ಹಾರಿ ಹೋಗ್ತವೆ. ಆದ್ರೆ ಒಂದು ಪ್ರಾಣಿ ಉಂಟು, ಒಂದು ಪ್ರಾಣಿ ಉಂಟು, ಒಂದು ಪಕ್ಷಿಯ ಪ್ರಾಣಿಯ, ಅದು ಸೇರಿದ್ದು ಯಾವ ಪ್ರಭೇದಕ್ಕೆಂದು ಗೊತ್ತಾಗಿಲ್ಲ. ಒಂದು ಗೂಬೆ ಉಂಟು. ಆ ಗೂಬೆ ಎಷ್ಟೊತ್ತಿಗೆ ಕತ್ತಲಾಗ್ತದೆ ಅಂತ ಕಾಯುವುದು. ಅಂತ ಗೂಬೆ ಸಂತಾನವರು ನೀನು. ನಾನು ಗೂಬೆಯ ಅನುಮಾನವಿಲ್ಲ. ಆದ್ರೆ ಅವುಗಳ ದೃಷ್ಟಿ ನೀನು ಹಾಗೆ ಇದ್ದದ್ದು ಕೈಕೆಯ ಜೊತೆ. ದಶರಥ ಚಕ್ರವರ್ತಿಯ ಅಂತಃಪುರದಲ್ಲಿ, ಕೈಕೆಯ ಅಂತಃಪುರದಲ್ಲಿ ಇದ್ದು ಸಹಿತವಾಗಿ ಬುದ್ಧಿ ಹೊಲಸನ್ನು ಹೆಕ್ಕುವುದೇ ಆಗಿರ್ಬೇಕು. ನಾಯಿ ಆದ್ರೂ ಒಮ್ಮೆ ಎಲ್ಲಾದ್ರೂ ಒಂದು ತುತ್ತನ್ನು ಕೊಟ್ರೆ, ಏನೋ ಒಂದು ತಿಂಡಿಯನ್ನು ಎಸೆದ್ರೆ 1 ತಿಂಗಳು ಬಿಟ್ಟು ಹೋದ್ರು ಬಾಲ ಅಲ್ಲಾಡಿಸಿ ತನ್ನ ನಿಯತ್ತನ್ನು ತೋರಿಸ್ತದೆ. ನೀನು ನಾಯಿಗೆ ನನ್ನ ಅಪ್ಪನ ಮನೆಯಿಂದ ಕಳಿಸಲ್ಪಟ್ಟವಳು, ನನ್ನ ಸಖಿಯವಳು. ಯಾರು ಎಷ್ಟು ಅವಮಾನಿಸಲಿ, ಯಾರು ಏನೇ ಹೇಳಲಿ, ನಿನಗೆ ಮೊದಲ ರಕ್ಷಣೆ ನನ್ನದಿತ್ತು. ಯಾರಾದ್ರೂ ಹೇಳಿದ್ರೆ ಹಿಂದೆ ಬದಿಯನ್ನು ಹೇಳಬೇಕೆ ಹೊರತು ಮಂಥರ ಇಂಥವಳು ಅಂತ ಹೇಳುವ ಧೈರ್ಯ ಉಂಟೇನೆ ಯಾರಿಗಾದ್ರು? ಅದು ಯಾಕೆ ಗೊತ್ತಾ? ಕೈಕೆಯ ಆಶ್ರಯದಲ್ಲಿ ನೀನಿದೆಯಾ ಎಂಬ ಕಾರಣಕ್ಕಾಗಿ. ಆದ್ರೆ ಅದು ನಿನಗೆ ಅಹಂಕಾರ ಆಗಿ ಹೋಯ್ತಲ್ವೇನೆ? ಮಹಾರಾಜರು ನಿನಗೆ ಮಾತಾಡುವುದಿಲ್ಲ ಯಾಕೆ? ಕೈಕೆ ನಾನು ಹೇಳಿದ್ದು ಈ ಕೈಕೆಯ ನಾಳಿನಲ್ಲಿದ್ದದಕ್ಕೆ. ಅಂಥದ್ರಲ್ಲಿ ನೀನು ಬಂದು ರಾಮನಿಗೆ ಪಟ್ಟ ಆಗುವುದಲ್ಲ, ಭರತನಿಗೆ ಪಟ್ಟ ಆಗಬೇಕು ಅಂತ ಮಾತಾಡ್ತೀಯಲ್ಲ. ನನಗೆ ಅರ್ಥ ಆಯ್ತು. ಉಂಡ ಅನ್ನ ಎತ್ತಿಗೆ ಎತ್ತಬೇಕು. ನಮ್ಮ ಮನೆಯಲ್ಲಿ ದಿವಸವೂ ಷಡ್ರಶ ಭೋಜನ ನೋಡು. ಎಲ್ಲೋ ಬೀದಿ ಬದಿಯಲ್ಲಿ ಬಿದ್ದು ಕೊಳಕನ್ನು ತಿಂದು ಬದುಕಬೇಕಾದ ನೀನು ನನ್ನ ಮನೆಯಲ್ಲಿ ನಿತ್ಯ ಒಂದಿಷ್ಟನ್ನು ತಿಂತೀಯಲ್ಲ, ಅದು ಕೊಬ್ಬಿ ಎತ್ತಿಗೆ ತಿಂದಿದೆ. ಹಾಗಾಗಿ ಚಾಟಿ ಹೇಳ್ತಿ ಅಲ್ವೇನೆ? ಹೆಣ್ಣೆ, ನನಗೆ ಅರ್ಥ
ಹೃದಯವ ಮಾಯಾ ರಕ್ಕಸಿ ಕದಡಿದಳು 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 ಕೈಕೆಯ ಅಂತಃಕರಣ ಮಕ್ಕಳು ಹೃದಯವ ಮಾಯಾ ರಕ್ಕಸಿ ಕದಡಿದಳು ಕದಡಿದಳು ಕೈಕೆಯ ಅಂತಃಕರಣ ಸೊಕ್ಕನ್ನಾಡಿಗಿಸಬೇಕು. ಸೊಕ್ಕು ನನಗಲ್ಲ, ಸೊಕ್ಕು ಇವಳಿಗೆ. ಸೊಕ್ಕು ಅಧಿಕಾರದ ಸೊಕ್ಕು, ಐಶ್ವರ್ಯದ ಸೊಕ್ಕು, ಸೌಂದರ್ಯದ ಸೊಕ್ಕು. ಈ ಸೊಕ್ಕನ್ನು ಮುರಿಯಲೇಬೇಕು. ಇಲ್ಲ ಇಲ್ಲ, ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಆಸೆ ಈಡೇರಬೇಕು. ನನ್ನ ಆಸೆ ಈಡೇರಬೇಕು. ದಾಸಿಯಾಗಿ ನಾನು ಹೇಳಿದರೆ ಇವಳ ಮನಸ್ಸಿಗೆ ಹೋಗುವುದಿಲ್ಲ. ತಾಯಿಯಾಗಿ ಮಾತನಾಡಬೇಕು. ತಾಯಿಯಾಗಿ ಮಾತನಾಡಬೇಕು. ಮಾಯಾ ಮಾತೆಯಾಗಿ ಮಾತನಾಡಬೇಕು. ಹೋಗ್ತೀಯ ಇಲ್ಲಿಂದ? ಹೋಗ್ತೀಯ ಇಲ್ವಾ? ಕೈಕಾ, ನಾನು ನಿನ್ನ ಮನೆಯ ದಾಸಿಯಾಗಿ ಬದುಕಬೇಕೆಂಬ ಆಸೆ ನನಗಿಲ್ಲ ಮಗಳೇ. ಚಿಕ್ಕಂದಿನಿಂದ ನಾನು ನಿನ್ನನ್ನು ತಾಯಿಯಂತೆ ಸಾಕಿದ್ದೇನೆ, ತೊತ್ತುಣಿಸಿ ಬೆಳೆಸಿದ್ದೇನೆ. ನೀನು ನನ್ನ ಮಗಳು, ನೀನು ನನ್ನ ಮಗಳು. ಭರತ ಭರತ ನನ್ನ ಮೊಮ್ಮಗನೇ. ಏನು ಹೇಳಿದೆ? ಇಂತಹ ತಾಯಿ ಹೃದಯ ನನ್ನನ್ನು ನಾಯಿ ನಾಯಿ ಎಂದು ಕರೆದೆಯಲ್ಲ. ನನಗೆ ಬೇಸರವಿಲ್ಲ ಮಗಳೇ, ನನಗೆ ಬೇಸರವಿಲ್ಲ. ಆದರೆ ನಾಲ್ವರು ಮಕ್ಕಳೊಳಗೆ ಭೇದವನ್ನು ಇಕ್ಕಿದವಳು ಎಂದು ಹೇಳಿದೆಯಲ್ಲ. ಅದು ನನ್ನ ಮನಸ್ಸಿಗೆ ಬಹಳವಾಗಿ ನೋವಾಗುತ್ತಿದೆ ಮಗಳೇ. ಆ ಮಕ್ಕಳ ಮೇಲೆಗೆ ನನಗೆ ಕ್ರೋಧ ಬಿದ್ದಿದ್ದರೆ ಚಿಕ್ಕಂದಿನಲ್ಲಿ ಅವರ ಕಷ್ಟ ಹೆಚ್ಚಿಕೊಳ್ಳುತ್ತಿದ್ದೆ. ಹಾಗೆ ನಾನು ಮಾಡಲಿಲ್ಲ. ಮಕ್ಕಳಲ್ಲಿ ಎಂದು ಭೇದವನ್ನ ಎಣಿಸಲಿಲ್ಲ. ಹಾಗೆ ಭೇದವನ್ನೆಣಿಸಿದವನು ನಿನ್ನ ಗಂಡ. ಮಕ್ಕಳಲ್ಲಿ ಭೇದವನ್ನೆಣಿಸಿದವನು ನಿನ್ನ ಗಂಡ. ಭಾರತ ಊರಲ್ಲಿ ಇಲ್ಲ. ನಿನಗೆ ಇಂದಿನ ಸುದ್ದಿ ಗೊತ್ತಿಲ್ಲ. ನಾನು ದಾಸಿ ಬಂದು ನಿನಗೆ ಹೇಳಬೇಕೇನೆ ವಿಷಯವನ್ನ. ಕೈಕಾ, ಯೋಚನೆ ಮಾಡು ಕೈಕಾ, ಯೋಚನೆ ಮಾಡು. ನಿನ್ನ ಮೇಲೆ ಅವನಿಗೆ ಪ್ರೀತಿ ಇಲ್ಲ ಕೈಕಾ. ನಿನ್ನವರ ಮೇಲೂ ಪ್ರೀತಿ ಇಲ್ಲ, ಅಭಿಮಾನವಿಲ್ಲ.
ಯಾಕೆ ಹಾಗೈತಿ? ದಣಿದ ದೇಹಕ್ಕೆ ತಂಪು ಕೊಡುವ ದೇಹ ನೀನೆಂದು ನಿನ್ನನ್ನು ಪ್ರೀತಿಯಿಂದ ಕಾಣುತ್ತಿದ್ದಾನೆ. ಇಲ್ಲದಿದ್ದರೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ಅದಕ್ಕೆ ಸಾಕ್ಷಿ ಎಂದರೆ ನಿನ್ನವರ ಮೇಲೆ ಯಾರ ಮೇಲೂ ಪ್ರೀತಿ ಇಲ್ಲ ಎನ್ನುವುದಕ್ಕೆ ಸಾಕ್ಷಿ ಏನು ಗೊತ್ತೇನೆ? ಕಾಮೇಷ್ಟಿ ಯಾಗದಲ್ಲಿ ನಿನ್ನ ತಮ್ಮನಿಗೆ ಯಾವ ಕೆಲಸ ಮಾಡಲು ಕೊಟ್ಟ? ಪರಿಚಾರಕಿ ಕೆಲಸವನ್ನ ಮಾಡ್ಲಿಕ್ಕೆ ಕೊಟ್ಟ. ನನ್ನ ತಮ್ಮ ಯುಗಾಜಿತ್ತು ಹಾ ಹಾ ಪರಿಚಾರಕನಾದೆ. ಅದೇ ನಿನ್ನ ರೋಮಪಾತ. ಅವನಿಗೆ ಎಂತಹ ಸ್ಥಾನ ಕೊಟ್ಟ? ಸ್ವಾಗತ ಸಮಿತಿ ಅಧ್ಯಕ್ಷನನ್ನು ಮಾಡಿದ. ಸ್ವಾಗತ ಸಮಿತಿ ಅಧ್ಯಕ್ಷರಾದರೆ ಬರುವ ಎಲ್ಲ ರಾಜ್ಯಗಳಿಂದ ಬರುವ ಮಹಾರಾಜರುಗಳು, ಪಂಡಿತರು, ಮಂತ್ರಿಗಳ ಸಖ್ಯದಲ್ಲಿ ಪರಸ್ಪರ ಚರ್ಚೆ ಮಾಡುತ್ತಾ ಅವನ ವ್ಯಕ್ತಿತ್ವ ವಿಕಸನ ಆಗಲು ದಾರಿ ಅಲ್ವೇನೆ. ಅವನಿಗೆ ಅದು ಬೇಕಿರಲಿಲ್ಲ. ಅಲ್ಲಿ ಭೇದವನ್ನೆಣಿಸಿದವನು ನಿನ್ನ ಗಂಡ ದಶರಥ. ನಾನು ಭೇದವನ್ನೆಣಿಸಿದ್ದೇನೆ. ತಾಯಿ ಅಂತ ನೀವೆಲ್ಲರನ್ನೂ ಜೋಪಾನ ಮಾಡಿದವಳು. ನಾನು ಭೇದ ಎಣಿಸಿದ್ದೇನೆ. ವಿಚಾರ ಮಾಡಿ ಕೈಕ ಏನು ಹೇಳಿದೆ? ನಾನು ಕಾಗೆ, ನಾನು ಗೂಬೆ, ನಾನು ನಾಯಿ. ಆಯ್ತು, ನನ್ನನ್ನು ನೀನೇನೆಲ್ಲ ಕರೆದರೂ ನನಗೆ ಸಂತೋಷ. ಯಾಕೆಂದರೆ ನೀನು ನನ್ನ ಮಗಳು. ನೀನು ಕರೆ, ನನ್ನನ್ನು ಕರೆ. ಆದರೆ ದಶರಥ ಮಹಾರಾಜನು ಭೇದವಿಕ್ಕಿದನಲ್ಲ, ನನ್ನನ್ನು ಭೇದವೆಣಿಸಿದೆ ಎಂದು ಹೇಳುತ್ತಿರುವೆಯಲ್ಲ. ವಿಚಾರ ಮಾಡು ಕೈಕ, ವಿಚಾರ ಮಾಡು ಕೈಕ. ಹೆಣ್ಣಾಗಿ ಹುಟ್ಟಿದರೆ ಮಾತ್ರ ಸಾಧ್ಯವಿಲ್ಲ. ಹೆಣ್ಣುತನ ಪರಿಪೂರ್ಣವಾಗಬೇಕಾದರೆ ಬರೀ ಹೆಣ್ಣಾಗಿ ಹುಟ್ಟಿದರೆ ಸಾಧ್ಯವಿಲ್ಲ. ಹೆಣ್ಣು ಹುಟ್ಟಿ ಒಬ್ಬ ಪುರುಷನ ಜೊತೆಯಲ್ಲಿ ಮದುವೆ ಮಾಡಿಕೊಂಡು ಮಗು ಹಡೆದಾಕ್ಷಣಕ್ಕೆ ಅವಳ ಪರಿಪೂರ್ಣತೆ ಸಾಧ್ಯವಿಲ್ಲ. ಒಬ್ಬ ಹೆಣ್ಣು ಮಗುವನ್ನು ಹೆಡೆದು ಆ ಮಗುವಿನ ಉತ್ಕರ್ಷೆಯನ್ನು ನೋಡಿದಾಗಲೇ ಅಲ್ಲವೇನೆ ತಾಯ್ತನಕ್ಕೆ ಅರ್ಥ ಬರುವುದು. ಕೈಕ, ನಿನ್ನ ಮಗನ ಉತ್ಕರ್ಷೆಯನ್ನು ನೀನು ನೋಡಬಾರದೇನೆ. ನಾಯಿ ನಾಯಿ ನಾಯಿ, ನನ್ನನ್ನು ನಾಯಿ ಎಂದು ಕರೆದೆಯಲ್ಲ. ಆ ನಾಯಿಗೆ ಇರುವ ಗುಣವಾದರೂ ನಿನಗೆ ಇದೆಯೇನೆ? ನಾಯಿ, ಬೀದಿಯಲ್ಲಿರುವ ನಾಯಿ ತನ್ನ ಮಕ್ಕಳನ್ನು ಎಷ್ಟು ಜೋಪಾನವಾಗಿ ನೋಡಿಕೊಳ್ಳುತ್ತೆ. ಆ ನಾಯಿಯ ಹತ್ತಿರ ನಾವೇನಾದರೂ ಹೋದರೆ ಗುರ್ರೆನ್ನುತ್ತದೆ, ಮುಟ್ಟಿದರೆ ಕಚ್ಚುತ್ತದೆ. ನನ್ನಂತೆಯೇ ತಿರುದು ತಿಂದು ನನ್ನ ಮಗು ಸಾಧ್ಯವಾಗಲಿ. ನಿನಗೆ ಆ ಯೋಚನೆಯೇ ಇಲ್ಲವಲ್ಲೇ? ನನಗಾದರೂ ಏನಾಗಬೇಕಾಗಿ? ನಾನೇನು ರಾಜಮಾತೆಯಾಗಬೇಕೆ? ಮಹಾರಾಣಿಯಾಗಬೇಕೆ? ನನ್ನ ಮಗಳು ರಾಜಮಾತೆಯಾದದ್ದನ್ನು ನಾನು ನೋಡಬೇಕು. ನನ್ನ ಮೊಮ್ಮಗ ಪಟ್ಟಾಭಿಷೇಕನಾಗಿ ಮಹಾರಾಜನಾಗುವುದನ್ನು ನೋಡಬೇಕೆಂದು ಕನಸು ಕಂಡೆ. ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತಾಯಿತು. ಕೈಕ, ಇನ್ನೂ ಸಮಯ ಮೀರಿಲ್ಲ. ವಿಚಾರ ಮಾಡು ಕೈಕ. ನೀನು ಮಹಾರಾಣಿಯಾಗಿ ವಿಚಾರ ಮಾಡಬೇಡ, ತಾಯಿಯಾಗಿ ವಿಚಾರ ಮಾಡು ಕೈಕ. ಅಯ್ಯೋ, ಭರತ ನಿದ್ದಿದ್ದರೆ ಅವನಲ್ಲಾದರೂ ಹೋಗಿ ಹೇಳುತ್ತಿದ್ದೆ. ನಾನು ಹೊರಡುತ್ತೇನೆ ಹೊಗಳು ಹೃದಯವ ಮಾಯಾರಕ್ಕಸಿ ಕದಡಿದಳು ಕೈಕೆಯ
ಅಂತಃಕರಣವು ಏನೆಲ್ಲ ಆಗಿ ಹೋಯ್ತು. ಅವಳನ್ನ ಹೊಡೆದು ಬಡಿದು ಹಿಂಸಿಸಿ ಕಳಿಸ್ಕೊಟ್ಬಿಟ್ಟೆ. ಹಾಗಂತ ಅವಳಾಡುವ ಮಾತುಗಳ ಕುರಿತಾಗಿ ಸಾರವನ್ನು ವಿಚಾರಿಸಿದ್ರೆ ಮಂಥರಿಗೆ ಏನುಂಟು ಸ್ವಾರ್ಥ? ಮಂಥರಿಗೆ ಈ ಅಯೋಧ್ಯೆಯಲ್ಲಿ ನನ್ನ ಬಿಟ್ಟು ಯಾರಿದ್ದಾರೆ? ನನ್ನ ಹಿತವೇ ಅವಳ ಹಿತ, ಅವಳ ಹಿತವೇ ನನ್ನ ಹಿತ. ಅವಳೇನಾದ್ರೂ ನನ್ನ ವಿರುದ್ಧವಾಗಿ ಮಾತಾಡಿದ್ರೆ ಅವಳಿಗೆ ಬದುಕುವುದು ಕಷ್ಟ, ನನ್ನ ವಿರುದ್ಧವಾಗಿ ಪಿತೂರಿ ನಡೆಸಿದ್ರೆ ಅವಳಿಗೆ ಬದುಕುವುದು ಕಷ್ಟ. ಅವಳು ಹೇಳುವುದಲ್ಲ ನನ್ನ ಒಳಿತಿಗೆ. ಹಾಗಿದ್ರೆ ನಾನು ಸ್ವಲ್ಪ ಹುಡುಕಿಬೇಕು. ಪ್ರಶಾಂತವಾದ ನೀರಿನಲ್ಲಿ ಕಲ್ಲೊಂದನ್ನು ಎಸೆದು ಅಲೆಗಳನ್ನು ಎಬ್ಬಿಸಿದ ಹಾಗೆ ನನ್ನ ತಲೆಯಲ್ಲಿ ಜೋ ಅಲೆಗಳು. ಹೌದು, ಅವಳು ಹೇಳಿದ್ರಲ್ಲಿ ಧನಾತ್ಮಕವಾಗಿ ಋಣಾತ್ಮಕವಾಗಿ ಎರಡನ್ನು ಯೋಚಿಸಬೇಕು. ಹೌದು, ರಾಮನಿಗೆ ಪಟ್ಟ ಆಗ್ಬೇಕು, ಅದು ಸರಿಯೇ, ವಿಚಾರ ಸರಿ. ಹಾಗಂತ ಭರತನಿಗೆ ಆಗಬಾರದು. ಯಾಕೆ? ಅದರ ಜೊತೆಗೆ ಪಟ್ಟಾಭಿಷೇಕದಂತಹ ಮಹತ್ವವಾದಂತಹ ನಿರ್ಣಯವನ್ನ ಅವಸರವಾಗಿ ನಾಳೆಯ ದಿವಸವೇ ಮುಹೂರ್ತ ನಿಶ್ಚಯಿಸಿ ಪಟ್ಟಾಭಿಷೇಕವನ್ನು ಮಾಡುವಂತಹ ದುರ್ದಾದರೂ ಏನಿತ್ತು? ಯಾವ ವಿಷಯವೇ ಇರಲಿ, ಅಯ್ಯೋ ಸ್ವಂತ ಬಗ್ಗಿಸಿಕೊಂಡು ನಾನಿಂತಲ್ಲಿಗೆ ಹೋಗ್ತೇನೆ, ನಾನಿಂಥದ್ದೊಂದು ಕೆಲಸ ಮಾಡ್ತೇನೆ ಅಂತ ನನ್ನಲ್ಲಿ ಬಂದು ವಿಷಯವನ್ನು ತಿಳಿಸಿಯೇ ಕೈಕಯ ಅದರ ಮೇಲೆ ಈ ಅಯೋಧ್ಯೆಯ ಚಕ್ರಾಧಿಪತಿಯ ಯಾವೆಲ್ಲ ನಿರ್ಣಯಗಳು ನಡೀತಾ ಇತ್ತು. ಅಂಥದ್ರಲ್ಲಿ ಇವತ್ತು ನನ್ನ ಮಗ ಅಜ್ಜನ ಮನೆಗೆ ಹೋದ ಅವಸರದಲ್ಲಿ ಅವಸರವಾಗಿ ನಾಳೆಗೆ ಪಟ್ಟಾಭಿಷೇಕವನ್ನು ಮಾಡ್ತಾರೆ ಅಂತಾದ್ರೆ, ಹೆಣ್ಣಿನ ಸೌಂದರ್ಯ ಬೇಸಿಗೆ ಹೊಳೆ ಇದ್ದ ಹಾಗೆ ದಿವಸದಿಂದ ದಿವಸ ಕಡಿಮೆಯಾಗಿ ಒಂದು ದಿವಸ ಬತ್ತು ಹೋಗ್ತದೆ. ಈ ದಶರಥ ಚಕ್ರವರ್ತಿಗೆ ನನ್ನ ಮೇಲಿದ್ದಂತಹ ವ್ಯಾಮೋಹ, ಹೌದು, ಆಕರ್ಷಣೆ ಕಡಿಮೆ ಆಯ್ತು, ಪುತ್ರ ವ್ಯಾಮೋಹ ಹೆಚ್ಚಾಯ್ತು. ಅವನಿಗೆ ನಾನು ಕಾಣುವುದಿಲ್ಲ, ರಾಮನ ಮುಖವೇ ಕಾಣ್ತಾ ಇರುವುದು. ಒಮ್ಮೆ ಹೀಗಾಗದೆ ರಾಮ ಒಳ್ಳೆಯವರಿಗೆ, ರಾಮ ಭರತನನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಬಹುದು, ನಮ್ಮನ್ನೆಲ್ಲ ನೋಡ್ಕೊಳ್ಬಹುದು. ಅದರ ಹೊರತಾಗಿ ಕೈಗೆ ಹೇಳ್ದ ಹಾಗೆ ನಮ್ಮನ್ನ ದಾಸರಂತೆ ಕಂಡ್ರೆ, ಇಲ್ಲಿಯವರೆಗೆ ಕೌಸಲ್ಯ ದಾಸಿಯರು ಸಹಿತವಾಗಿ ನಾನು ಹೋಗುವಾಗ ಮಾರದವ್ರು ನಡೀತಾ ಇದ್ರು, ನನ್ನನ್ನು ಕಂಡ್ರೆ ತರಗುಟ್ಟು ನಡುಗುತ್ತಾ ಇದ್ರು. ಅಂಥವರೆಲ್ಲ ನಾಳೆ ದಿವಸ ನನ್ನನ್ನ ಈ ಮಂತ್ರ ಹೇಳಿದ ಹಾಗೆ ದಾಸ್ಯಂತೆ ಕಂಡ್ರೆ, ಕೈಗೆ ಹೇಳಿದ ಹಾಗೆ ನನ್ನ ಅಪ್ಪನಲ್ಲಿ ದಶರಥ ಚಕ್ರವರ್ತಿ ಆಡಿದ್ದು, ನಿನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗೆ ಕೊಡ್ತೇನೆ ಪಟ್ಟ ಅಂತ ಹೇಳಿದ ದಶರಥ ಯಾಕೆಂತದೊಂದು ಅವಸರದ ನಿರ್ಣಯವನ್ನು ಕೈಗೊಂಡ. ಏನೋ ತಪ್ಪಾಗ್ತಾ ಇದೆ, ನಾನು ತಪ್ಪು ಮಾಡಿಬಿಟ್ಟೆ. ಮಂತ್ರ ಹೇಳಿದ್ರಲ್ಲ ಅರ್ಥವಿದೆ, ಎಷ್ಟಂದ್ರೂ ನನ್ನ ಅಪ್ಪನ ಜೊತೆಯಲ್ಲಿ ರಾಜಕೀಯವಾಗಿ ಬಳಗಿರುವಂತಹ ತಲೆ ಅಲ್ಲವೇ ಅದು? ದುರಾಲೋಚನೆ, ಎಲ್ಲ ಅವಳದು ದೂರಾಲೋಚನೆ. ಅದನ್ನು ಗ್ರಹಿಸಿ ಮಾತಾಡಿದ್ದಾಳೆ, ನಾನೇ ತಪ್ಪು ಮಾಡಿಬಿಟ್ಟೆ. ನನ್ನ ನನಗಾಗಿ ಹಿತವನ್ನು ಹೇಳುವುದಕ್ಕೆ ಬಂದ ಆ ಮಂತ್ರವನ್ನ ಮೂಕ್ಬಿಟ್ಟಲ್ಲ ನಾನು. ಏನೋ ಮಂತ್ರ ಎಲ್ಲ ಹೋದೆ ಏನಮ್ಮ ಮಂತ್ರ. ಮಂತ್ರ ಹೇಳಿದ ಮಾತೇ ಸರಿ, ಅನುಮಾನವೇ ಇಲ್ಲ. ಹೌದು, ಕಿವಿಯಲ್ಲಿ ಹೇಳಿದಲ್ಲ ನನಗೆ. ಹೌದು, ಅಂತರಂಗ ಭವನದ ಬಾಗಿಲ ಹಾಕಿದ ದಶರಥ ಚಕ್ರವರ್ತಿ, ಶೋಕಾಗಾರದ ಬಾಗಿಲು ತೆರೀತೇನೆ, ಕೈಕೇಯಿ ಅಲ್ಲಿಗೆ ಹೋಗ್ತೇನೆ. ಚಿನ್ನಗಳ ಕೊಡಿಸಿದರು ಚಿನ್ನಮಯಗೆ, ಚಿನ್ನಗಳ ಕೊಡಿಸಿದರು ಚಿನ್ನಮಯಗೆ. ಅಗರು ಚಂದನ ಗಂಧ ಕಸಕೂರಿಲೆ ಫಲವು,
ಕಸ್ತೂರಿ ಲೇಪನವ ಕಸ್ತೂರಿ ಲೇಪನವ ಸೊಗಸಾಗಿ ರಚಿಸಿದರು ಶೃಂಗಾರದಿಂದ ಸೊಗಸಾಗಿ ರಚಿಸಿದರು ಶೃಂಗಾರದಿಂದ ಜನಕ ಜನನಿಯರಿಗೆ ರಾಘವ ಗಣತರದಿ ಕೈ ಮುಗಿದು ಜನಕ ಜನನಿಯರಿಗೆ ರಾಘವ ಗಣತರದಿ ಕೈ ಮುಗಿದು ತಮ್ಮಯ ಮನೆಯ ದೈವವ ಬೇಡಿ ತಮ್ಮಯ ಮನೆಯ ದೈವವ ಬೇಡಿ ಗುರು ಹಿರಿಯರಿಗೆ ತಲೆ ಬಾಗಿ ಗುರು ಹಿರಿಯರಿಗೆ ತಲೆ ಬಾಗಿ ನೆನೆಸಿ ಪೊಡಮಟನು ಸುಮಿತ್ರೆಗೆ ಜನನಿ ಕೈಗೆಯ ಜನನಿ ಕೈಗೆಯ ಲಕ್ಷ್ಮಣನ ಕಾಣುತ್ತನು ತಂದೆ ದಶರಥರಾಯ ಇಂತಿಂತ ಜನಕ ಕಿರು ಜನನಿಯ ಜನಕ ಕಿರು ಜನನಿಯ ವನಜ ಕೈಗೆ ಜನರ ನಾನವಳ ಜನರ ಸಭೆಯೊಳಗೆಲ್ಲಿ ಗಾಣೆ ನಾನವಳ ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ ಏಕೆ ಭರತನ ಮಾತೆ ಈ ಕಡೆಗೆ ಬರಲಿಲ್ಲ ಈ ಕಡೆಗೆ ಬರಲಿಲ್ಲ ನೀ ಕರೆದು ತಾರನುಜ ಲಕ್ಷ್ಮಣನಿ ವೀರ ನೀ ಕರೆದು ತಾರನುಜ ಲಕ್ಷ್ಮಣನಿ ವೀರ ತಾಯಿ ಇದೋ ನಿಮ್ಮ ಮಗನ ನಮಸ್ಕಾರ. ಶುಭವಾಗಲಿ ಕುಮಾರ. ತಂದೆ, ನಿನ್ನೆಯ ದಿವಸ ಗುರುಗಳಂತಹ ವಸಿಷ್ಠರಾಡಿದ ಹಾಗೆ ಉಪವಾಸ ವ್ರತವನ್ನ ರಾತ್ರಿ ಕಾಲದಲ್ಲಿ ಆಚರಿಸಿ ಇಂದು ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದಿದ್ದಾಯ್ತು. ಜೊತೆಗೆ ನಮ್ಮ ಅರಮನೆಯ ಸೇವಕರು ಚಂದನಾದಿಗಳಿಂದ ತುಂಬಿದಂತಹ ನೀರಿನಿಂದ ನನಗೆ ಸ್ನಾನಾದಿಗಳನ್ನು ಪೂರೈಸುವುದರೊಟ್ಟಿಗೆ ಮುಂತಾದ ಸುಗಂಧ ದ್ರವ್ಯಗಳನ್ನು ನನಗೆ ಲೇಪಿಸುವುದರೊಟ್ಟಿಗೆ ಚಿನ್ನದ ಆಭರಣಗಳನ್ನು ತೊಡಿಸಿ ಅಲಂಕರಿಸಿದ್ದಾರೆ. ಅವರ ಮನಸ್ಸಿಗೆ ಎಷ್ಟು ಸಾಕು ಅಷ್ಟು ನನ್ನನ್ನು ಅಲಂಕರಿಸಿದ್ದರಿಂದ ಸಂತೋಷಗೊಂಡದ್ದು ಹೌದು. ಜೊತೆಗೆ ಸಭೆಯವರೆಗಾಗಿ ಬರಲಿ ರಾಮ ಎಂಬಂತಹ ನಿಮ್ಮ ಅಪ್ಪಣೆ ಮಾತನ್ನು ಕೇಳಿದ ಕ್ಷಣದಲ್ಲಿ ಬಂದವನಿದ್ದೇನೆ. ಸೇರಿದಂತಹ ಸಭಾಸದರು
ಪುರಜನರು, ವಿದ್ವನ್ಮಣಿಗಳು, ಅಲ್ಲೇ ನಮ್ಮ ಮಾಂಡಳಿಕರು, ಸಾಮಂತರು ಅವರೆಲ್ಲರೂ ಕೂಡ ಬಂದಾಕ್ಷರದಲ್ಲಿಯೇ ಸಂತೋಷದಿಂದ ಹರಸ್ತಾ ಇದ್ದಾರೆ, ಹಾರೈಸ್ತಾ ಇದ್ದಾರೆ. ಜೊತೆಗೆ ನಾ ಬಂದು ನಿಮಗೆ ಮಣಿಯುವ ಆ ಕಾಲದಲ್ಲಿ ಆಡಿದ ಮಾತನ್ನು ಕೇಳಿದೆ. ಪಟ್ಟವನ್ನು ಏರುವುದಕ್ಕೆ ಮುಹೂರ್ತ ಸಮೀಪಿಸುತ್ತಿದೆ ರಾಮ ಎಂಬ ಸಿಂಹಾಸನವನೇರು ಅಂದ್ರೆ ಪಟ್ಟ ಸಿಗುತ್ತದೆ ಎಂದಾಕ್ಷರದಲ್ಲಿ ಏರುವವರು ಹಲವರು ಇರಬಹುದು. ಆದರೆ ಏರುವಂಥವನು ಯೋಚಿಸಬೇಕಾದ ಯಾವುದು? ಕಾಣುತ್ತಿರುವಂತಹ ಪಟ್ಟವನ್ನು ಮಾತ್ರ ಅಲ್ಲ, ಅದರ ಹಿರಿಮೆಯನ್ನ, ಅದರ ಹೊಣೆಗಾರಿಕೆಯನ್ನು. ಆ ನಿಟ್ಟಿನಲ್ಲಿ ನಾನು ಯೋಚಿಸಿದ್ದು ಹೀಗೆ: ದಶದಿಕ್ಕುಗಳು ನಿಮ್ಮದೇ ಆದಂತಹ ಶೌರ್ಯವನ್ನ ಮೆರೆಸುವುದರೊಟ್ಟಿಗೆ ದಶರಥ ಎಂಬುದಾಗಿ ಖ್ಯಾತಿವೆತ್ತಂತಹ ನಿಮ್ಮ ಕೀರ್ತಿಯ ಕಲಶಕ್ಕೆ ಸ್ವಲ್ಪ ಕುಂದು ಬರದ ರೀತಿಯಲ್ಲಿ ನಾನೂ ಕೂಡ ಆಡಳಿತವನ್ನು ನಡೆಸುವಂತಾಗಲಿ ಎಂಬಂತೆ ಮೊದಲಾಗಿ ನಿಮ್ಮಲ್ಲಿ ಆಶೀರ್ವಾದವನ್ನು ಬೇಡ್ತಾ ಇದ್ದೆ. ಆಗಲೇ ಮಗನೇ, ಗುರು ವಿಶ್ವಾಮಿತ್ರರೊಟ್ಟಿಗೆ ಹೋದಂತಹ ಕಾಲದಲ್ಲಿ ಅವರು ಆಶೀರ್ವದಿಸಿದಂತಹ ಮಾತು ಕೌಸಲ್ಯ ಸುಪ್ರಜಾ ರಾಮ ಎಂಬಂತೆ. ನಿಜವಾಗಿ ಈ ಹೊತ್ತು ರಾಮನೆಂಬವ ಒಳ್ಳೆಯ ಪ್ರಜೆ ಎಂಬುದಾಗಿ ಗುರುತಿಸಿಕೊಂಡಿದ್ರೆ, ಒಳ್ಳೆಯ ಮಗನಾಗಿ ಗುರುತಿಸಿಕೊಂಡಿದ್ರೆ ಅದು ನೀವು ಕೊಟ್ಟಂತಹ ಸಂಸ್ಕಾರದ ಭಾಗ. ಹಾಗಾಗಿ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಎಂಬಂತೆ ನನ್ನ ಪಾಲಿಗೆ ಮೊದಲ ಗುರುವಾಗಿರುವವರು ತಾವು. ಹಾಗಾಗಿ ಬದುಕಿನಲ್ಲಿಯೂ ಕೂಡ ನಿಮ್ಮಂತಹ ಮಾರ್ಗದರ್ಶನವನ್ನ, ಆಶೀರ್ವಾದವನ್ನ ನಿಮ್ಮ ಮಗ ಬಯಸ್ತಾ ಇದ್ದಾನೆ. ಶ್ರೇಯಸ್ಸಾಗಲಿ ಮಗನೇ. ಗುರುಗಳೇ, ಬೇಕಾದಂತಹ ವಿದ್ಯಾಭ್ಯಾಸವನ್ನ ಇವುದರೊಟ್ಟಿಗೆ ಈ ಸೂರ್ಯಕುಲದ ಹಿರಿಮೆಯನ್ನ ಹೆಚ್ಚಿಸುವಲ್ಲಿ ನಾ ಸಮರ್ಥನಾಗಬೇಕೆಂಬಂತೆ ಆಶಿಸಿ ಒಂದು ಆಶೀರ್ವದಿಸಿದವರು ನೀವು. ಜೊತೆಗೆ ವಿಶ್ವಾಮಿತ್ರರು ಬಂದ ಸಂದರ್ಭದಲ್ಲಿಯೂ ಸಹಿತ ತಂದೆಯವರನ್ನು ಒಪ್ಪಿಸಿ ಅವರೊಟ್ಟಿಗೆ ಕಳುಹಿಕೊಡುವ ಮೂಲಕವಾಗಿ ವ್ಯಕ್ತಿತ್ವ ವಿಕಸನಕ್ಕೆ ಅವಕಾಶವನ್ನ, ಮಾರ್ಗವನ್ನು ಹಾಕಿಕೊಟ್ಟವರು ತಾವಿದೆ. ಹಾಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಆ ಮೂರು ಮೂರ್ತಿಗಳನ್ನು ನಿಮ್ಮಲ್ಲಿ ಕಾಣುತ್ತಾ ಇದೋ ನಿಮ್ಮ ಆಶೀರ್ವಾದವನ್ನು ಬೇಡುತ್ತಾ ಇದ್ದೀವಿ. ಅರಸನೊಬ್ಬನಿದ್ದರೆ ಸಾಕಾಗುವುದಿಲ್ಲ ಆಡಳಿತಕ್ಕೆ. ಕಾಲ ಕಾಲಕ್ಕೆ ತಕ್ಕಂತಹ ಸೂಚನೆಗಳನ್ನ ಕೊಡಬೇಕು. ಜೊತೆಗೆ ಮಂತ್ರಣಾಗಾರದಲ್ಲಿ ಬೇಕಾದ ಮಂತ್ರಣೆಯ ವ್ಯವಸ್ಥೆಯನ್ನು ಮಾಡುವುದರೊಟ್ಟಿಗೆ ಪ್ರಜೆಗಳಿಗೂ ಅರಸನಿಗೂ ಅರಸನ ಕುಟುಂಬಕ್ಕೂ ಒಳಿತಾಗುವ ಹಾಗೆ ಬಯಸುವಂತಹ ಮಂತ್ರಿಗಳಿರಬೇಕು. ಅಂತಹ ಮಂತ್ರಿ ಮಂಡಲಕ್ಕೆ ಹಿರಿಯರೆನಿಸಿಕೊಂಡಂತಹ ಮಂತ್ರಿಗಳು, ಸುಮಂತ್ರರು. ಅರಸನಾಗುವ ಈ ಕಾಲಕ್ಕೆ ನಿಮ್ಮ ಮಾರ್ಗದರ್ಶನ ಯಾವತ್ತೂ ಬೇಕೆಂಬಂತೆ ನಿಮ್ಮಲ್ಲಿಯೂ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ಶುಭವಾಗಲಿ ರಾಮಚಂದ್ರ. ಸೇರಿರುವಂತಹ ಪ್ರಜಾಕೋಟಿ ಏನೇನು ಕಾರ್ಯಭಾರ ಇತ್ತೋ ಗೊತ್ತಿಲ್ಲ. ನಾವು ತಿಳಿದ ಹಾಗೆ ನಿನ್ನೆ ರಾತ್ರಿಯಷ್ಟೇ ನಿರ್ಧರಿತವಾದಂತಹ ಈ ಪಟ್ಟಬಂಧ ಮಹೋತ್ಸವ ನಿಮ್ಮದ್ದಂತಹ ವೈಯಕ್ತಿಕವೋ, ಕೌಟುಂಬಿಕವೋ, ಸಾಮಾಜಿಕವಾದಂತಹ ಎಲ್ಲ ವಿಧಿವಿಧಾನಗಳು, ಕಾರ್ಯಗಳನ್ನು ಬದಿಗಿಟ್ಟು ಅರಸು ಕುಟುಂಬಕ್ಕೆ ಸಂಬಂಧಪಟ್ಟ ವಿಷಯ, ತಮಗೆ ಸಂಬಂಧಪಟ್ಟ ವಿಷಯ ಎಂಬಂತೆ ಭಾವಿಸಿ ಇಲ್ಲಿಯವರೆಗಾಗಿ ಬಂದಿರುವವರು ನೀವು. ನಿಜವಾಗಿ ಈ ಹೊತ್ತು ನಿಮ್ಮಿಂದ ನಾ ಕಲಿಯುತ್ತಿರುವಂತಹ ಪಾಠ, ಏರಿರುವಂತಹ ಪೀಠದಲ್ಲಿ ಕುಳಿತು ಅಧಿಕಾರ ಇದೆ ಎಂಬ ಕಾರಣಕ್ಕಾಗಿ ವೈಯಕ್ತಿಕವಾದಂತಹ ಯಾವುದೇ ಆಸೆಗಳಿಗೆ, ಪ್ರಲೋಭಗಳಿಗೆ ಒಳಗಾಗದೆ ಪ್ರಜಾಹಿತವನ್ನು ಬಯಸುವಲ್ಲಿ ಯಾವತ್ತೂ ಮುಂದಿರಬೇಕು ರಾಮ ಎಂಬ ಈ ಪಾಠವನ್ನು ಯಾವತ್ತೂ ಅನುಸರಿಸುವಲ್ಲಿ ನೀವು ನನಗೆ ಸಹಕಾರಿಗಳಾಗಿರ್ತೀರಿ ಎಂಬ ನಂಬಿಕೆಯನ್ನು ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ಇದ್ದೀರಿ. ಅಷ್ಟೇ ಅಲ್ಲ, ನಮ್ಮ ತಾಯಿಯವರು ಸುಮಿತ್ರೆಯವರು ಇಲ್ಲಿದ್ದಾರೆ. ಯಾವತ್ತೂ ಕೂಡ ಮಕ್ಕಳಾದ ನಮ್ಮಲ್ಲಿ ಭೇದವನ್ನು ತೋರಿದವರಲ್ಲ. ನಮ್ಮ ಸಹೋದರರ ತಾಯಿಯವರು. ತಾಯಿ, ನಮ್ಮ ಸಹೋದರರ ನಡುವೆ ಮಿತ್ರತ್ವ ಎನ್ನುವುದು ಹೆಚ್ಚಾಗಲಿ, ಜೊತೆಗೆ ಅವರು ನನಗೆ ಮಿತ್ರರಾಗಿ ಆಡಳಿತದಲ್ಲಿ ಸಹಕಾರಿಗಳಾಗಲಿ ಎಂಬಂತೆ ನೀವು ನನ್ನನ್ನು ಆಶೀರ್ವದಿಸಬೇಕಾಗಿ ಕೋರಿಕೊಳ್ತಾ ಇದ್ದೇನೆ. ಮತ್ತೆ ಜನಕ, ನಾನು ಪಡೆಯಬೇಕಾದ ಆಶೀರ್ವಾದ ಯಾರ್ಯಾರದ್ದು ಅಂತ ಯೋಚಿಸಿದ್ದು ಹೌದು, ಪಡೆಯಲು ತೊಡಗಿದ್ದು ಹೌದು. ಆದ್ರೆ ಯಾರ ಆಶೀರ್ವಾದ ಪಡೆದರು ತಾಯಿಯ ಆಶೀರ್ವಾದ ಸಿಕ್ಕ ಹೊರತು ಪೂರ್ಣ ಆಗುವುದಿಲ್ಲವಲ್ಲ. ಆ ನಿಟ್ಟಿನಲ್ಲಿ ನಮಗೆ ಕೇವಲ 2 ತಾಯಂದಿರಲ್ಲ, 3 ತಾಯಂದಿರು. ಅದರಲ್ಲಿ ಕೊನೆಯವರಾಗಿ ಪ್ರೀತಿಯ ತಾಯಿಯವರಾಗಿ ಕೈಕಾ ಮಾತೆ, ನನ್ನ ತಮ್ಮ ಭರತನ ಮಾತೆ, ಅವರು ಈ ಸಭೆಯಲ್ಲಿ ಎಲ್ಲೂ ಕಾಣುತ್ತಾ ಇಲ್ಲ. ಯಾಕೆ ಈ ಕಡೆಗೆ ಬರಲಿಲ್ಲ? ತಿಳಿಸಲಿಲ್ಲವೇ ಮೊದಲೇ ತಾಯಿ ಕೈಕಾಂಬನಿಗೆ, ತಿಳಿಸಲಿಲ್ಲವೇ ಮೊದಲೇ ತಾಯಿ ಕೈಕಾಂಬನಿಗೆ, ಬಲು ಬೇಗ ಕರಕೊಂಡು
ತಂದೆ ಏರಬೇಕಾದಂತಹ ಪೀಠದ ಹೊಣೆಗಾರಿಕೆ ಎಷ್ಟು ಎನ್ನುವುದನ್ನು ಅರಿತೆ ಬರುವಾಗ ಶತ್ರುಜಯ ಎನ್ನುವಂತಹ ನಮ್ಮ ಪಟ್ಟದಾನೆಯನ್ನು ಮುಂದಿರಿಸಿಕೊಂಡು ಬಂದದ್ದು. ಜೊತೆಗೆ ಈ ಹೊತ್ತು ನಿಮಗೆ ಅತ್ಯಂತ ಪ್ರೀತಿಯವರು ಯಾರು ಅಂತೂ ನಾವು ಗ್ರಹಿಸಿದವರಿದ್ದೇವೆ. ಅರಸನಾದವನಿಗೆ ಪಟ್ಟದಾನೆ ಹೇಗೋ ಅದೇ ರೀತಿಯಲ್ಲಿ ನಮ್ಮ ತಂದೆಯವರಿಗೆ ಕೈಕಾ ಮಾತೆಷ್ಟು ಪ್ರೀತಳು ಎಂಬ ವಿಚಾರ ಎಲ್ಲರಿಗೂ ತಿಳಿದಿರುವಂತಹ ಸತ್ಯ. ಆ ನಿಟ್ಟಿನಲ್ಲಿ ಆಕೆಯ ಆಶೀರ್ವಾದವನ್ನು ಪಡೆಯಬೇಕು ಅಂತ ಯೋಚಿಸಿದ್ರೆ ಸಭಾಸದರ ನಡುವೆ ಎಲ್ಲೂ ಅವರು ಕಾಣ್ತಾ ಇಲ್ಲ. ಬಹುಶಃ ಯಾವುದಾದ್ರೂ ಸಿದ್ಧತೆಯಲ್ಲಿರಬಹುದು. ಛೆ, ಎಲ್ಲರೂ ಸೇರಿರುವಾಗ ಈಗ ಬಿಟ್ಟು ಅವರು ಬೇರೆಡೆ ಇರುವವರಲ್ಲ. ಹೀಗಾಗಿರ್ಲಿಕ್ಕೆ ಸಾಧ್ಯ. ಮದುವೆಯ ಸಂಸ್ಕಾರ ಎನ್ನುವುದು 5 ದಿವಸಗಳ ಪರ್ಯಂತ ನಡೆದರೂ ಸಹಿತ ಪುರೋಹಿತರು ಮೊದಲಾಗಿ ನಿಶ್ಚಯಿಸುವುದು ಮುಹೂರ್ತ ಸಮಯವನ್ನು. ಅದೇ ರೀತಿಯಲ್ಲಿ ಪಟ್ಟಮಂಡ ಮಹೋತ್ಸವ ಇಂದು ಅಂತ ಹೇಳಿದರೂ ಸಹಿತ ಬಹುಶಃ ಮುಹೂರ್ತ ಯಾವಾಗ ಅಂತ ಅವರಿಗೆ ತಿಳಿಸಿರುವುದು ಸುಳ್ಳು. ಅವರ ಗಮನಕ್ಕೆ ಬಾರದೆ ಹೋಯ್ತೋ ಏನು. ಸರಿ ತಮ್ಮ ಅಣ್ಣಯ್ಯ, ತಾಯಿ ಸಭೆಗೆ ಬರುವುದಿರುವಂತಹ ವಿಚಾರ ಎಲ್ಲರಿಗೂ ಗೊತ್ತಾಗುವ ಮೊದಲೇ ಆದಷ್ಟು ಬೇಗನೆ ಹೋಗಿ ಕೈಕಾ ಮಾತೆಯನ್ನ ಇತ್ತ ಕರೆತ ಆದಿತ